ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇವತ್ತು ಒಂದು ವಚನದ ಭಾಗಕ್ಕೆ ಹೋಗ್ತಾ ಇದ್ದೀವಿ. ವಚನದ ಭಾಗಕ್ಕೆ ಹೋಗೋದಕ್ಕಿಂತ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದ ಸ್ವಾಮಿ, ನೀನು ಕೊಟ್ಟಂತಹ ಈ ಸಭೆಯನ್ನು ಆಸ್ವಾದಿಸು. ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸು. ಇಲ್ಲಿ ಬರುವಂಥ ಪ್ರತಿಯೊಂದು ಜನಗಳಿಗೂ ಅದ್ಭುತಗಳು, ಅತಿಶಯಗಳಾಗೋದ್ರ ಮೂಲಕ ನಿನ್ನ ನಾಮವನ್ನು ಮಹಿಂಪಡಿಸು. ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ ಇಡುವ ಸ್ವಾಮಿ. ಇವತ್ತು ಕೊಡುವಂಥ ವಚನದ ಭಾಗದ ಮೂಲಕ ನಿನ್ನ ನಾಮ ಮಹಿಮೆಯಾಗು ಸ್ವಾಮಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳಿಗೆ ನಾನು ಹೇಳ್ತಾ ಇರೋದು ಒಂದು ಮಾತು ಏನಂದರೆ, ಇವತ್ತು ಲೋಕದ ದೃಷ್ಟಿಯಲ್ಲಿ ಯೇಸು ಸ್ವಾಮಿ ಹತ್ರ ಬಂದಾಗ ಎಲ್ಲರಿಗೂ ಕೂಡ ಏನೋ ಒಂದು ಕೋಪ. ನಿಜ ಅಲ್ವಾ? ನಿಜನಾ? ಎಲ್ಲರಿಗೂ ಕೂಡ ಏನು, ಯೇಸು ಹತ್ರ ಬಂದಾಗ ಒಂಥರ ಕೋಪ. ಅಯ್ಯೋ, ನಮ್ಮ ಜಾತಿ ಬಿಟ್ಬಿಟ್ಟೋದ್ರು, ನಮ್ಮ ಮನೆ ಬಿಟ್ಬಿಟ್ಟೋದ್ರು, ಅಯ್ಯೋ ನಮ್ಮ ಕುಟುಂಬ ಬಿಟ್ಬಿಟ್ಟೋದ್ರು, ನಮ್ಮ ದೇವ್ರನ್ನ ಬಿಟ್ಬಿಟ್ಟೋದ್ರು, ಅವ್ರ ಮತಾಂತರ ಆಗ್ಬಿಟ್ರು. ಇದೇ ಮಾಮೂಲಿ ಮಾತುಕತೆಗಳು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆದರೆ ಬೇರೆ ನಿಮ್ಮನ್ನು ಜನಗಳು ಏಳಿಸ್ಬೋದು. ನಾನು ಕೂಡ ಒಬ್ಬ ಕೊಡಗಿನ ಅಮ್ಮ ಕೊಡೋ ಜಾತಿ, ಅಂದರೆ ಕೊಡಗಿನ ಒಂದು ಬ್ರಾಹ್ಮಣ ಕುಟುಂಬದಿಂದ ನಾನು ಕೂಡ ಹುಟ್ಟಿ ಬಂದವನೇ. ನಾನು ಯೇಸುವಿನ ಸ್ವೀಕಾರ ಮಾಡಿದಾಗ ನನಗೂ ಕೂಡ ತುಂಬ ಜನಗಳು, ನೀನು ಮತಾಂತರ ಆಗಿದೆಯಾ, ನೀನು SC/ST ಗಳ ಜೊತೆ ಜಾಸ್ತಿ ಸೇರ್ತೀಯಾ, ಅವ್ರ ಮನೇಲಿ ಊಟ ಮಾಡ್ತೀಯಾ, ನಾನು ಬಹಿಷ್ಕಾರ ಇಡ್ತಿದ್ದೀವಿ ಹೇಳೋಂಥ ರೀತಿಯಲ್ಲೆಲ್ಲ ನನಗೂ ಕೂಡ ಮಾತುಕತೆ ಬಂತು. ಆದರೆ ನೀವು ಲೋಕದ ದೃಷ್ಟಿಯಲ್ಲಿ ನೀವು ಒಂಥರ ಹುಚ್ಚರ ಥರ ಕಾಣ್ತೀರ. ಲೋಕದ ದೃಷ್ಟಿಯಲ್ಲಿ ನೀವು ಒಂಥರ ಪೆದ್ರ ಥರ ಕಾಣ್ತೀರ. ಲೋಕದ ದೃಷ್ಟಿಯಲ್ಲಿ ನೀವೊಂದು ಅವಮಾನಕ್ಕೆ ಒಳಗಾದಂಥ ವ್ಯಕ್ತಿಗಳ ಥರ ಕಾಣ್ತೀರಾ. ಆದರೆ ದೇವರ ದೃಷ್ಟಿಯಲ್ಲಿ ಇವತ್ತು ನೀವು ಶ್ರೇಷ್ಠರಾಗಿದ್ದೀರಾ. ಹಲ್ಲೆಲೂಯಾ. ಏನಾಗಿದ್ದೀರಾ? ಶ್ರೇಷ್ಠ ವ್ಯಕ್ತಿಗಳಾಗಿದ್ದೀರಾ. ಅದಕ್ಕೆ ತಗೊಳ್ಳಿ ವಾಕ್ಯ, 1 ಕೊರಿಂಥ 4ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದಿ. ನಾವಂತೂ ಕ್ರಿಸ್ತನ ನಿಮಿತ್ತ ನಾವಂತೂ ಹುಚ್ಚರಾಗಿದ್ದೀವಿ. ನೀವು ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೀರಿ. ನೀವು ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೀರಾ. ನಿಮ್ಮನ್ನ ಜನಗಳು ಪೆದ್ದ ಅಂತ ಹೇಳ್ಬೋದು, ಹುಚ್ಚ ಅಂತ ಹೇಳ್ಬೋದು, ಲೂಸು ಅಂತ ಹೇಳ್ಬೋದು. ಆದರೆ ಒಂದು ವಿಷಯನ ಚೆನ್ನಾಗಿ ತಿಳ್ಕೊಳ್ಳಿ, ನೀವು ಜನಗಳ ದೃಷ್ಟಿಯಲ್ಲಿ ನೀವು ಹುಚ್ಚಂತರ ಇದ್ರೂ ಕೂಡ ದೇವರ ದೃಷ್ಟಿಯಲ್ಲಿ ನೀವು ಯಾರು? ಬುದ್ಧಿವಂತರಾಗಿದ್ದೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ನೀವು ಜನಗಳ ದೃಷ್ಟಿಯಲ್ಲಿ ಯಾರಾಗಿದ್ದೀರಾ? ನೀವು ಬುದ್ಧಿವಂತರಾಗಿದ್ದೀರಾ. ಇವತ್ತು ದೇವರು ಏನು ಮಾಡ್ತಿರ್ತಾರೆ? 1 ಕೊರಿಂಥ 1ನೇ ಅಧ್ಯಾಯ 27ನೇ ವಾಕ್ಯವನ್ನು ಓದಿ. 1 ಕೊರಿಂಥ 1ನೇ ಅಧ್ಯಾಯ 27ನೇ ವಾಕ್ಯವನ್ನು ಓದಿ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ನೋಡಿ, ದೇವರು ಜ್ಞಾನಿಗಳನ್ನ ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರಾದಂತಹ ನಿಮ್ಮನ್ನ ನನ್ನನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾಕೆಂದ್ರೆ ನಾವು ಇಲ್ಲಿ ಡಿಗ್ರಿ ಓದೋರಿಲ್ಲ, ಆಫೀಸರ್ಸ್ಗಳು ಯಾರಿಲ್ಲ. ಎಲ್ಲ ಜನಗಳ ದೃಷ್ಟಿಯಲ್ಲಿ ನೀವೆಲ್ಲ ಯಾರಾಗಿದ್ದೀರಾ? ಕೇವಲವಾಗಿ ಕಾಣ್ತಾರೆ. ಆದ್ರೆ ನೀವು ಕೇವಲವಾದ ವ್ಯಕ್ತಿಗಳಲ್ಲ, ನೀವು ಶ್ರೇಷ್ಠ ವ್ಯಕ್ತಿಗಳು. ಹಲ್ಲೆಲೂಯಾ. ನೀವು ಯಾರಾಗಿದ್ದೀರಾ? ಶ್ರೇಷ್ಠವಾದ ವ್ಯಕ್ತಿಗಳು. ನಾವೆಲ್ಲೋ ಒಂದ್ ಕಡೆ ತಿಳ್ಕೊತೀವಿ, ನಾನು ಸರಿ ಇಲ್ಲ, ಅಯ್ಯೋ ನನ್ನ ಜಾತಿ ಹೀಗೆ, ಅಯ್ಯೋ ನನ್ನ ಸೌಂದರ್ಯ ಇಲ್ಲ, ಅಯ್ಯೋ ನಾನು ಕಪ್ಪಗಿದ್ದೀನಿ, ಅಯ್ಯೋ ನಾನು ಬೆಳ್ಳಗಿದ್ದೀನಿ, ಅಯ್ಯೋ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಯಾವಾಗಲೂ ನನಗೆ ಕಾಯಿಲಾನೆ. ಆದರೆ ಸ್ವಾಮಿ ಹೇಳ್ತಾರೆ, ನೀನು ನನ್ನ ದೃಷ್ಟಿಯಲ್ಲಿ ಶ್ರೇಷ್ಠವಾದ ವ್ಯಕ್ತಿಯಾಗಿದ್ಯಾ. ಹಲ್ಲೆಲೂಯಾ. ಯಾರಾಗಿದ್ದೀರಾ? ಶ್ರೇಷ್ಠವಾದಂಥ ವ್ಯಕ್ತಿಯಾಗಿದ್ದೀರಾ. ಅದಕ್ಕೆ ಒಂದು ಹಾಡಿದೆ, ಸರಿ. ಲೋಕದ ದೃಷ್ಟಿಯಲ್ಲಿ ನಾನೊಬ್ಬ ಮೂಢನೆಂದೆಣಿಸಿದರು, ದೇವರ ದೃಷ್ಟಿಯಲ್ಲಿ ನಾನಿಂದು ಶ್ರೇಷ್ಠವಾಗಿರುವೆ. ಅಬ್ರಹಾಮನ ದೇವ, ಇಸಾಕನ ದೇವ, ಯಾಕೋಬನ ದೇವ ನನ್ನ ಜೊತೆ ಇರುವಾಗ, ಓ ಅಬ್ರಹಾಮನ ದೇವ, ಇಸಾಕನ ದೇವ, ಯಾಕೋಬನ ದೇವ ನನ್ನ ಜೊತೆ ಇರುವಾಗ. ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು, ನಿನ್ನ ದೇವರು ನಮ್ಮ ಜೊತೆಲಿರುವಾಗ ನಾವು ಯಾರಿಗೂ ಭಯ ಪಡೋದು ಅವಶ್ಯಕತೆ ಇಲ್ಲ. ಸ್ವಾಮಿ ಆಗಲೇ ಹೇಳಿದ್ದಾರೆ 1 ಕೊರಿಂಥ 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ನೀವಂತೂ ಲೋಕದವರ ನಿಮಿತ್ತ ಹುಚ್ಚರಾಗಿದ್ದೀರಾ, ಆದರೆ ದೇವರ ದೃಷ್ಟಿಯಲ್ಲಿ ಯಾರಾಗಿದ್ದೀರಾ? ಬುದ್ಧಿವಂತರಾಗಿದ್ದೀರಾ. ಇಲ್ಲಿ ಸ್ವಾಮಿ ಹೇಳ್ತಾರೆ 1 ಕೊರಿಂಥ 1:22ರಲ್ಲಿ, ದೇವರು ಜ್ಞಾನಿಗಳನ್ನ ನಾಚಿಕೆ ಈ ಲೋಕದ ಬುದ್ಧಿಹೀನರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ನಾವು ಬುದ್ಧಿ ಅಂದ್ರೆ ಲೋಕದ ಮಟ್ಟಿಗೆ ಆಗಿರೋಣ.
ಜನಗಳನ್ನ ಮೆಚ್ಚಕ್ಕಂತೂ ಆಗೋದಿಲ್ಲ. ಪ್ರಾರ್ಥನೆ ಮಾಡಿದಾಗ ಪ್ರಾರ್ಥನೆ ಮಾಡೋನು ಏನು ಹೆಸರು? ಅವನು ಹುಚ್ಚ, ಅವನು ಲೂಸು, ಅವ್ನು ನಮ್ಮ ಜಾತಿ ಬಿಟ್ಟೋದ, ಅವ್ನು ನಮ್ಮ ಮತ ಬಿಟ್ಟೋದ, ಅವನು ಆ ಥರ, ಇವನು ಈ ಥರ ಪ್ರಾರ್ಥನೆ ಮಾಡೋನು ಕೆಟ್ಟ ಅಪವಾದಗಳು ಗ್ಯಾರಂಟಿ. ಆದರೆ ಒಂದು ತಿಳ್ಕೊಳ್ಳಿ, ಯೇಸು ಸ್ವಾಮಿ ಹೇಳ್ತಾರೆ, ನೀನು ಜ್ಞಾನಿ, ನೀನು ಬುದ್ಧಿವಂತಳು, ನೀನು ಬುದ್ಧಿವಂತಳು. ಹಾಲೆಲೂಯಾ. ಈ ಲೋಕದ ಬುದ್ಧಿಯನ್ನು ನಾಚಿಕೊಂಡು ದೇವರು ಬಲಿಷ್ಠರನ್ನು ನಾಚಿಕೆಪಡಿಸಿದ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾರೆ. ಇವತ್ತು ಫೈಲ್ವಾನ್ಗಳು ಹಂಗೆ ಹಿಂಗೆ ಇರ್ತಾರೆ, ಕೋಟಿ ಕೋಟಿ ದುಡ್ಡು ಇರ್ತಾರೆ. ಅವರು ಇವತ್ತು ನಾವು ತಿನ್ನೋ ಫುಡ್ನ ಅವ್ರು ತಿನ್ನೋಕ್ಕಾಗೋದಿಲ್ಲ. ಅವ್ರು ತಿಂದರೆ ಆ ಕಾಯಿಲೆ ಈ ಕಾಯಿಲೆ ನೋಡಿ, ಆ ಟ್ಯಾಬ್ಲೆಟ್ ಇರೋ ನಾವು ಇವತ್ತು ತಿನ್ನೋಷ್ಟು ಫುಡ್ನ ಅವ್ರು ತಿನ್ನೋಕ್ಕಾಗಲ್ಲ. ನಾವು ಖಾರ ತಿಂದರೂ ಅರ್ಗಿಸ್ಕೊಳ್ತೀವಿ, ಸಿಹಿ ತಿಂದರೂ ಅರ್ಗಿಸ್ಕೊಳ್ತೀವಿ, ನಾವು ಮಟನ್ ತಿಂದರೂ ಅರ್ಗಿಸ್ಕೊಳ್ತೀವಿ, ಚಿಕನ್ ತಿಂದರೂ ಅರ್ಗಿಸ್ಕೊಳ್ತೀವಿ. ಆದರೆ ಅವ್ರು 4 ಪೀಸ್ ತಿಂದುಬಿಟ್ರೆ ಅಯ್ಯೋ ವಿಚಿತ್ರವಾಗಿ ಆಡ್ತಾರೆ. ಯಾಕೆಂದೇಳಿ ಅವ್ರಿಗೆ ಶಕ್ತಿ ಇಲ್ಲ. ಲೋಕದಲ್ಲಿ ಅವರು ಶಕ್ತಿವಂತರು. ಯಾವ ಥರ? ದುಡ್ಡಿದೆ, ಕಾರಿದೆ, ಬಂಗ್ಲೆ ಇದೆ, ಹಣ ಇದೆ, ಆಸ್ತಿ ಇದೆ. ಆದರೆ ನಾವು ಏನೂ ಇಲ್ಲ. ಆದರೆ ನಮಗೆ ಇರೋಷ್ಟು ತಿನ್ನೋಷ್ಟು ತೃಪ್ತಿ ಅವರಿಗಿಲ್ಲ. ನಾವು ನೆಮ್ಮದಿಯಾಗಿ ನಿದ್ರೆ ಮಾಡ್ತೀವಿ, ಅವ್ರ ಮನೇಲಿ ನೆಮ್ಮದಿಯಾಗಿ ನಿದ್ರೆ ಮಾಡೋದಿಲ್ಲ. ಹಾಲೆಲೂಯಾ. ನಿಜನಾ? ಗ್ಯಾರಂಟಿನಾ? ಲೋಕದ ದೃಷ್ಟಿಯಲ್ಲಿ ನೀನು ಹುಚ್ಚ, ನೀನು ಲೂಸು, ನೀನು ಬುದ್ಧಿ ಇಲ್ಲದವರು, ನೀನು ಬಡವಳು. ಆದರೆ ನೀನು ತಿನ್ನೋಂಥ ಫುಡ್ನ ಅವ್ರು ತಿನ್ನಲಿ ನೋಡೋ. 4 ಪೀಸ್ ಚಿಕನ್ ತಿನ್ನು, ಅವನು ಅಲ್ಲೇ ಭಯ ಪಡ್ತಾನೆ. 2 ಪೀಸ್ ತಿಂದ ಮೇಲೆ ಎಲ್ಲಿ BP ಜಾಸ್ತಿ ಆಗ್ಬಿಡ್ತು ಅಂತ ಭಯ ಪಡ್ತಾ ಇರ್ತಾನೆ. ಖಾರ ತಿಂದುಬಿಟ್ರೆ ಅದೊಂಥರ, ಸಿಹಿ ತಿಂದುಬಿಟ್ರೆ ಇದೊಂಥರ. ಆದರೆ ನಮಗೆ ದೇವರು ಉತ್ತಮವಾದ ಎಲ್ಲ ಥರದ ಭಾಗವನ್ನು ಬಿಡ್ತಾರೆ. ದೇವರು ಈ ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡಿದ್ದಾರೆ. ಗಣ್ಯರನ್ನು ಇಲ್ಲದಂತೆ ಮಾಡೋದಕ್ಕೆ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾರೆ. ಹಾಗಾದ್ರೆ ಯಾರನ್ನಪ್ಪ ಗಣನೆಗೆ ಬಾರದಂತಹ, ಜಾತಿಯಲ್ಲಿ ಗಣನೆಗೆ ಬಾರದಂತಹ, ಹಣಕಾಸಿನ ವಿಷಯದಲ್ಲಿ ಗಣನೆಗೆ ಬಾರದಂತಹ, ಮತ್ತೆ ಸೌಂದರ್ಯದ ವಿಷಯದಲ್ಲಿ ಗಣನೆಗೆ ಬಾರದಂತಹ, ತಾಕತ್ತು ವಿಷಯದಲ್ಲಿ ಗಣನೆಗೆ ಬಾರದಂತಹ ನಿನ್ನನ್ನ ಯೇಸು ಸ್ವಾಮಿ ಆರಿಸಿಕೊಂಡಿದ್ದಾರೆ. ಹಾಲೆಲೂಯಾ. ನಿನ್ನನ್ನು ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ? ಆರಿಸಿಕೊಂಡಿದ್ದಾರೆ. ಆದರೆ ಅವರನ್ನ ಆರಿಸಿಕೊಂಡಿಲ್ಲ. ಅವರು ಶ್ರೀಮಂತಿಕೆಯ ಮದದಲ್ಲಿದ್ದಾರೆ, ಶ್ರೀಮಂತಿಕೆಯ ಸೊಕ್ಕಿನಲ್ಲಿದ್ದಾರೆ, ಹಣನ ಬೇಡದ ರೀತಿಯಲ್ಲಿ ವಿನಿಯೋಗಿಸಿದ್ದಾರೆ. ಕೋರ್ಟು ಕಚೇರಿ, ಲಾಯರು, ಅದು ಇದು ಇವತ್ತು ಓಡಾಡ್ಕೊಂಡು ಅವ್ರಿಗೆ ನೆಮ್ಮದಿ ತೊಳೋದಿಲ್ಲ. ಇವತ್ತು ಲಾಡ್ಜಲ್ಲಿ ಮಲಗ್ತಾರೆ, ವೈಭಿಚಾರಕ್ಕೆ ದುಡ್ಡು ಖರ್ಚು ಮಾಡ್ತಾರೆ, ಬ್ಯಾಡದ ವಿಷಯಗಳಿಗೆ ದುಡ್ಡು ಖರ್ಚು ಮಾಡ್ತಾರೆ. ಆದರೆ ನಾನು ನೀನು ಗೈದಿರೋ ದುಡ್ಡನ್ನ ನೆಮ್ಮದಿಯಾಗಿ ತಿಂತಾ ಇದ್ದೀವಿ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಗಣ್ಯರು 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 ಹೇಳ್ತಾರೆ, ಆದರೆ ಅವರೆಲ್ಲ ಗಣ್ಯರು. ಯೇಸುವನ್ನು ಆರಾಧಿಸ್ತಿರುವಂತ ನಾವೇ ಗಣ್ಯರು. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ದಯವಿಟ್ಟು ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ನಿಮಗೆ ನಿಮ್ಮನ್ನ ಯಾರು ಅಂತ ಮೊದಲು ತಿಳ್ಕೊಳ್ಳಿ. ದಯವಿಟ್ಟು ನಾನು ಕರ್ಗಿ, ನಾನು ಅಲ್ಲುಬ್ಬಿ, ಕಣ್ಣು ಕೋಸು, ಮೂಗುದ್ದ, ಕಾಲು ಕುಂಟ ಥರ ತಿಳ್ಕೊಬೇಡಿ. ನೀವು ಈ ಲೋಕದಲ್ಲಿ ಅಂಥವ್ರೆ, ಆದರೆ ಪರಲೋಕದಲ್ಲಿ ದೇವರಿಗೆ ಬೇಕಾಗಿರುವಂಥವ್ರು ನೀವು. ಹಾಲೆಲೂಯಾ. ಇವತ್ತು ನಮ್ಮನ್ನು ನಾವೇನು ಮಾಡ್ಕೊಳ್ತೀವಿ? ಕಂಡೆ ಮಾಡ್ಕೊಳ್ತೀವಿ. ನಾನು ಯಾಕೆ ಬದುಕಿರ್ಬೇಕು, ನಾನು ಯಾಕೆ ಇರಬೇಕು. ನೋಡ್ರಪ್ಪ, ನಾನು ಒಂದು ಹೇಳ, ನನ್ನ ಪವರು ನನಗೆ ಗೊತ್ತು. ಉದಾಹರಣೆಗೆ ಒಂದು ಚಿಕ್ಕ ಕಥೆ ಹೇಳ್ತೀವಿ, ಎಲ್ಲ ಕೇಳಿಸ್ಕೋಬೇಕು, ಎಲ್ಲ ಮಾತಾಡಬೇಕು. ಇರುವೆ ದೊಡ್ಡದು, ಆನೆ ದೊಡ್ಡದು? ನೋಡ್ದವ್ರ ದೃಷ್ಟಿಲಿ ಇರುವೆ ದೊಡ್ಡದ, ಆನೆ ದೊಡ್ಡದ? ಸೊ ಜೋರಾಗಿ ಹೇಳ್ಬೇಕು. ಆನೆ ದೊಡ್ಡದಲ್ವ? ಈಗ ಇರುವೆಗೆ ಶಕ್ತಿ ಜಾಸ್ತಿಯಾ, ಆನೆಗೆ ಶಕ್ತಿ ಜಾಸ್ತಿಯಾ? ಹೆಂಗೆ ಹೇಳ್ತೀರಾ? ಇರುವೆಗೆ ಹೆಂಗೆ ಹೇಳ್ಬೇಕು? ಬಾಯಿ ಬಿಟ್ಟು ಹೇಳಿದ್ರೆ ಸಾಲೋದಿಲ್ಲ. ಹೆಂಗೆ ಹೇಳ್ಬೇಕು? ಇರುವೆಗೆ ಶಕ್ತಿ ಜಾಸ್ತಿ, ಆನೆಗೆ ಶಕ್ತಿ ಜಾಸ್ತಿ? ಆಯ್ತು, ಇರುವೆಗೆ ಅಂತಂದ್ರು ಶಕ್ತಿ ಜಾಸ್ತಿ ಹೆಂಗೆ ಹೇಳ್ಬೇಕು, ಆನೆಗೆ ಶಕ್ತಿ ಜಾಸ್ತಿ ಅಂದ್ರೆ ಹೆಂಗೆ ಹೇಳ್ಬೇಕು? 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ. ಆನೆಗೆ ಶಕ್ತಿ ಜಾಸ್ತಿ ಅಂತ ಹೇಳೋರು ಆನೆ ಹೊಡೆದೇ ಬಿಡ್ತದಲ್ಲ. ಈಗ ಇರುವೆಗೆ ಶಕ್ತಿ ಜಾಸ್ತಿನೋ ಆನೆಗೆ ಶಕ್ತಿ ಜಾಸ್ತಿನೋ? ಇರುವೆಗೆ ಅದು ಹೆಂಗೆ? ಹೆಂಗೆ?
ಹಂಗೆ ಜಾಸ್ತಿ ಓಡುತ್ತೆ. ಇರುವೆ ಜಾಸ್ತಿ ಓಡುತ್ತೆ. ಆನೆ ಅದಕ್ಕೆ ಹೊಡ್ತದಲ್ಲ. ಯಾರು ಹೇಳಿದ್ರು ಆನೆ ಹೊಡೆದಿಲ್ಲ ಅಂತ? ಯಾರು ಹೇಳಿದ್ರು? ಅಲ್ವಾ ತಾಯಿ? ಆನೆ ಜೊತೆ ವೆಹಿಕಲ್ಗಳು ಹೋಗೋಕ್ಕಾಗೋದಿಲ್ಲ ಗೊತ್ತಾ? ಅದು ಓಡೋ ಸ್ಟಾರ್ಟ್ ನೋಡ್ರೆ ನಾವು ಆನೆಗಳ ಮಧ್ಯದಲ್ಲಿ ಬೆಳೆದವ್ರು ನಾವು. ಹಾಂ ಆಯಿತು, ಸ್ತೋತ್ರ. ನಾನು ಹೇಳ್ಬಿಡ್ತೀನಿ, ಯಾಕೋತಾ ಇಲ್ಲಿ ಲೇಟ್ ಆಗ್ಬಿಡ್ತದೆ. ಇರುವೆಗೆ ಶಕ್ತಿ ಜಾಸ್ತಿ. ಯಾಕೆ ಅಂತ ಹೇಳಬೇಕು, ಯಾಕೆ ಅಂತ ಹೇಳಬೇಕು, ಚಪ್ಪಾಳೆ ಹೊಡೆಯೋದಲ್ಲ. ಇರುವೆ ಕಡೆಯವರು ಚಪ್ಪಾಳೆ ಹೊಡೆಯೋದಲ್ಲ. ಈಗ ಆನೆ ಕಡೆಯವರು ಚಪ್ಪಾಳೆ ಹೊಡಿಬೇಕು. ಯಾವ್ದ್ರಿಂದ ಅಂತ ಹೇಳ್ಕೊಡ್ತೇನೆ ಕೇಳಿ. ಒಂದು ಇರುವೆ ಸತ್ತರೆ ಇನ್ನೊಂದು ಇರುವೆ ಎತ್ಕೊಂಡು ಹೋಗ್ತದಲ್ಲ, ನೋಡಿದ್ರ? ಇರುವೆ ಗಾತ್ರಕ್ಕೆ ಅದ್ರ ಶಕ್ತಿಗೆ ಅಷ್ಟೇ ಶಕ್ತಿ ಇರುವಂತ ಒಂದು ಇರುವೆ ಸತ್ತಾಗ ಅದು ಎತ್ಕೊಂಡು ಹೋಗ್ತದೆ. ಆದ್ರೆ ಒಂದು ಆನೆ ಸತ್ತರೆ ಇನ್ನೊಂದು ಆನೆಗೆ ಎತ್ಕೊಂಡು ಹೋಗಕ್ಕಾಗುತ್ತಾ? ಲೆಕ್ಕ ಹಾಕಿ. ಒಂದು ಇರುವೆ ಕಣಮ್ಮ, ನೀವೆಲ್ಲ ನೋಡಿದ್ದೀರಾ. ಅದ್ರ ಗಾತ್ರಕ್ಕೆ ನೀವು ಆನೆ ಗಾತ್ರ ಲೆಕ್ಕ ಹಾಕ್ಬೇಡಿ. ಈಗ ಈ ಮಗು ಕೈಲಿ 20 ಕೆಜಿ ಅಕ್ಕಿ ಓರ್ಸಕ್ಕಾಗುತ್ತಾ? 1 ಕೆಜಿ ಅಕ್ಕಿ ಕೊಟ್ರೆ ಮೆಲ್ಲೆ ಓರ್ತಾನೆ ಅವನು. ನಾನು 25 ಕೆಜಿ ಓರ್ತೇನೆ, ನೀನು 5 ಕೆಜಿ ಓರ್ತದಲ್ವ? ಮಗುವಿಗೂ ನಿಮ್ಗೆ ವ್ಯತ್ಯಾಸ ಇದಲ್ವಾ? ಹಂಗೇನೆ ಇರುವೆ ಅದ್ರ ಮೇಲೆ ಇರತಕ್ಕಂಥ ಒಂದು ಇರುವೆನ ಅದು ಎತ್ಕೊಂಡು ಹೋಗ್ತದೆ. ಆನೆ ಅಷ್ಟೇ ತೂಕ ಇರುವಂತ, ಹೋಗ್ಲಿ ಆನೆ ಅರ್ಧದಷ್ಟು ತೂಕ ಇರುವಂತ ಆನೆನ ಅದು ಎತ್ಕೊಂಡು ಹೋಗಕ್ಕಾಗುತ್ತಾ? ಆಗ ಯಾವ್ದು ಬಲಶಾಲಿ? ಇರುವೆ. ಹಾಗೇನೆ ಈ ಲೋಕ ದೃಷ್ಟಿಯಲ್ಲಿ ನಿಮ್ಮನ್ನ ಜನ ಕರೆಯೋದೇನು? ಬಡವರು, ಓದಿಲ್ಲ, ಅವಿದ್ಯಾವಂತರು, ಕೀಳು ಜಾತಿಯವರು, ನೀನು ಇಂಥವ್ರು, ನೀನು ಅಂಥವ್ರು ಹೇಳ್ತಾರೆ. ಆದರೆ ದೇವರ ದೃಷ್ಟಿಯಲ್ಲಿ ನೀನು ಉತ್ತಮಳು, ನೀನು ಶ್ರೇಷ್ಠಳು, ನೀನು ಬಲವಂತಳು, ಬಲದಿಂದ ತುಂಬಿರೋಳು ನೀನು. ಹಾಲೆಲೂಯಾ, 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 ಹಾಲೆಲೂಯಾ. ನೀವು ಲೋಕ ನೋಡಕ್ ಹೋಗ್ಬೇಡಿ, ಪರಲೋಕ ನೋಡಕ್ ಹೋಗಿ. ಈ ಲೋಕ ನೋಡಿದಾಗ ನಿಮಗಿಂತ ಶ್ರೀಮಂತರ ಕಂಡಾಗ ನಿಮ್ಗೆ ಹೊಟ್ಟೆ ಕಿಚ್ಚಾಗ್ತದೆ. ನಿಮ್ಗಿಂತ ಶ್ರೀಮಂತರ ನೋಡಿದ್ರೆ ನಿಮ್ಗೆ ಹೊಟ್ಟೆ ಕಿಚ್ಚಾಗ್ತದೆ. ಆದ್ರೆ ಪರಲೋಕ ನೋಡಿ, ಅವರು ನಿಮ್ಗಿಂತ ಬಡವರು. ಯಾರು? ಈ ಲೋಕದ ಶ್ರೀಮಂತರು. ಅದಕ್ಕೆ ಸಾಕ್ಷಿ ನಾನು ಮಾತು ಹೇಳ್ತೀನಿ ಕೇಳಿ. ಪ್ರೈಸ್ ದ ಲಾರ್ಡ್ ಎಲ್ರಿಗೂ. ಹಲ್ಲೆಲೂಯಾ. ಕೇಳಿಸ್ತಾ ಇದೆಯಾ? ಗ್ಯಾರಂಟಿ ಕೇಳಿಸ್ತಾ ಇದೆಯಾ? ಹಲ್ಲೆಲೂಯಾ. ಹಾಗಾದ್ರೆ ಯಾವುದೋ ಒಂದು ಮಂತ್ರಿಗಳು ಹೋಗ್ಲಿ, ನಿಮ್ಮ 3 ಪಟೇಲ್ರ ಮಗ, ನಿಮ್ಮ ಮನೆ ಯಜಮಾನ್ರ ಮಗ ಸಿದ್ದರಾಮಯ್ಯ ಅವ್ರ ಮಗ ನಿಮ್ಮ ರೋಡ್ಗೆ ಬಂದಾಗ ನೀವೇನ್ ಮಾಡ್ತೀರಾ? ಸಿದ್ದರಾಮಯ್ಯ ಅವ್ರ ಮಗ ಬಂದ್ರು ಹೇಳ್ತೀರಾ. ನಿಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮಗ ಬಂದ್ಬಿಟ್ರೆ ಏನ್ ಹೇಳ್ತೀರಾ? ಅಯ್ಯೋ ಅಧ್ಯಕ್ಷರ ಮಗ ಬಂದ ಗೌರವಿಸ್ತೀರಾ. ಅದೇ ಸಾಧಾರಣವಾದಂತ ನಾನು, ನಮ್ಮ ಪ್ರಮೋದ್ ಎಲ್ಲ ರೋಡ್ಗಾಗಿ ಬಂದಾಗ ನಮ್ಮನ್ನ ಕೇರೇ ಮಾಡೋರಿಲ್ಲ. ಯಾರಾದ್ರೂ ಹಾಕಿ ಎದುರುಗಡೆ ಸಿಕ್ಬಿಟ್ರೆ ಬಂದಿಯಪ್ಪ ಅಂತ ಹೇಳ್ತಾರೆ, ಆದ್ರೆ ಬಾಪ ಮನೆಗೆ ಅಂತ ಕರೆಯೋದಿಲ್ಲ. ನಿಜಾನ? ಆದ್ರೆ ಅವ್ರು ಕಂಡ್ರೆ ಬನ್ನಿ ಮನೆಗೆ ಕರೀತಾರ ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಲೋಕದ ದೃಷ್ಟಿಯಲ್ಲಿ ಇವತ್ತು ಅನೇಕ ಗಣ್ಯ ವ್ಯಕ್ತಿಗಳಿದ್ದಾರೆ ಬೇರೆ. ಲೋಕ ದೃಷ್ಟಿ ಯಾರು? ಸಿದ್ದರಾಮಯ್ಯ ಅವ್ರ ಮಗ, ಅವ್ರ ಮಗ, ಇವ್ರ ಮಗ, ಪಂಚಾಯತಿ ಅಧ್ಯಕ್ಷರ ಮಗ, ಅವ್ರ ಮಗ. ಹೌದು, ಅವ್ರಿಗೆ ಈ ಲೋಕದಲ್ಲಿ ಬೆಲೆ ಕೊಡ್ಲೇಬೇಕು. ಅವ್ರ ಹತ್ರ ಹೋಗ್ಬೇಕಿದ್ರೆ ಪೊಲೀಸರು ನಮ್ಮನ್ನು ತಡಿತಾರೆ. ಅವ್ರನ್ನ ಮುಟ್ಬೇಡಿ, ಅವರು ಮುಖ್ಯಮಂತ್ರಿಗಳ ಮಗ. ಹೌದು, ನಿನ್ನ ಮುಟ್ಟಕ್ಕೆ ಬಂದ್ರೆ ಪೊಲೀಸರು 4 ತಟ್ಬಿಟ್ಟು ಹೋಗ್ಲಿ ಸುಮ್ಮನಿರ್ತಾರೆ. ಹಲ್ಲೆಲೂಯಾ, ನಿಜ ತಾನೆ? ಆಗ ಅವ್ರಿಗೆ ಎಲ್ಲಾ ತರದ ಭದ್ರತೆ ಇದೆ. ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ದೇವರನ್ನೇ ತಿಳಿಲಿಲ್ಲ, ಸತ್ಯದ ದಾರಿನ ತಿಳಿಲಿಲ್ಲ, ಇನ್ನೂ ಪಾಪದಲ್ಲೇ ಇರ್ತಾರೆ. ಹಾಗಾದ್ರೆ ಅವ್ರಿಗೆ ಎಂತ ರಕ್ಷಣೆ ಈ ಲೋಕದಲ್ಲಿ ಕೊಟ್ಟು ಏನ್ ಪ್ರಯೋಜನ? ಸತ್ತ ಮೇಲೆ ಹೋಗೋದು ನರಕಕ್ಕಲ್ವಾ? ನಾವು ಇಲ್ಲಿ ಪಾಪದ ಪಾಲಿಗೆ ಸಾಯಬೇಕು, ಸತ್ಯಕ್ಕೋಸ್ಕರ ಜೀವಿಸ್ಬೇಕು. ಅಲ್ಲಲ್ವಿಯಾ? ಕೋಟೆ ದುಡ್ಡಿದ್ರು ದೇವ್ರು ಕೇಳೋದಿಲ್ಲ. ನೀನು ಸತ್ಯ ಪ್ರಕಾರ ನಡೆದಿದ್ಯಾ? ನೀನು ಯಾವ ತರ ನಡೆದಿದ್ಯಾ? ಇದನ್ನ ಸ್ವಾಮಿ ಕೇಳ್ತಾರೆ. ಹಲ್ಲೆಲೂಯಾ. ಕಳೆದ ವಾರ ಇಡೀ ನ್ಯಾಯ ತೀರ್ಪಿನ ಬಗ್ಗೆ ನಿಮ್ಗೆ ವಾಕ್ಯ ಕೊಟ್ಟಿದ್ದೀನಲ್ವಾ? ರಾತ್ರಿ ಬಂದವರಿಗಾಗಿ ಸ್ತೋತ್ರ, ರಾತ್ರಿ ಕೇಳಿಸ್ಕೊಂಡ್ರಿಗಾಗಿ ಸ್ತೋತ್ರ. ಎಷ್ಟು ಚೆನ್ನಾಗಿ ಕೇಳಿಸ್ಕೊಂಡ್ರಿ. 5 ಸಬ್ಜೆಕ್ಟ್ ಕೊಟ್ಟಿದ್ದೀನಿ. 4 ಸಬ್ಜೆಕ್ಟ್ನಿಗೆ ಈ ವಾರ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಇನ್ನು 1 ಕೂಡ ಯೂಟ್ಯೂಬಲ್ಲಿ ಹಾಕ್ಲಿಕ್ಕಿದೆ. ಅದು ಹಾಕಿ ಆದ್ಮೇಲೆ ಈ ಭಾನುವಾರದ ಹಾಕ್ತೀನಿ. ಹಲ್ಲೆಲೂಯಾ. ನಾವು ಯಾವ ತರ ಇರಬೇಕು, ಯಾವ ತರ ಜೀವಿಸ್ಬೇಕು ಅಂದ್ರೆ ವಿಡಿಯೋ ಸಮೇತ ತೋರಿಸ್ಕೊಟ್ಟೆ ನಾನು ನಿಮಗೆ. ಬರದೇ ಇರೋರು ನೀವು ಭಾಗ್ಯವಂತರಲ್ಲ, ಬಂದಿರೋರು ಭಾಗ್ಯವಂತರು. ಕೇಳಿ. ಹಾಗಾದ್ರೆ ಪ್ರಿಯರೇ, ಒಬ್ಬ ದೊಡ್ಡ ಗಣ್ಯ ವ್ಯಕ್ತಿಗಳ ಮಕ್ಕಳಿಗೆ ಅಷ್ಟೊಂದು ಬೆಲೆ ಇದಂತೆ. ಹಾಗಾದ್ರೆ ನಾವು ಅದಕ್ಕಿಂತಲೂ ದೊಡ್ಡವ್ರದ್ದು ಸಾಕ್ಷಿ ಅಲ್ಲ. ಯೋಹಾನ 1:12 ಓದಿ. ಯೋಹಾನ 1:12.
ಯಾರು ಆತನನ್ನು ಹ, ಅಂಗೀಕರಿಸಿದರೋ ಹ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಹ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಹ. ಯಾರ್ಯಾರು ಆತನನ್ನು ಅಂದರೆ ಯೇಸುವನ್ನ ಯಾರ್ಯಾರು ಯೇಸು ಸ್ವಾಮಿಯನ್ನು ಅಂಗೀಕರಿಸರೋ, ಅಂದರೆ ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟರು. ಹಾಗಾದ್ರೆ ನೀನು ಇವತ್ತು ಈ ಭೂಮಿಲಿ ಹುಟ್ಟಿರ್ತಕ್ಕಂಥ ಯಾವುದೇ ಮಗ ಆಗಿರಲಿ ನೀನು ಬೆಲೆ ಇಲ್ಲ. ದೇವರ ಮಗ ನೀನು. ಇವತ್ತು ರಾಜನ ಮಗ ತಗೊಂಡು ಚಂಡೆ ಹೊಡಿತೀವಿ, ದೋಳು ಬಡಿತೀವಿ, ತುತ್ತೂರಿ ಊತೀವಿ, ಎಲ್ಲ ಮಾಡ್ತೀವಿ. ನಿಜ ಅಲ್ವಾ? ಅಲ್ಲಲ್ಲಿಯ ಒಬ್ಬ ರಾಜನ ಮಗ ಬಂದಾಗ ಅಷ್ಟೊಂದು ಗೌರವ ಕೊಡ್ತೀವಿ. ಒಬ್ಬ ಮಿನಿಸ್ಟರ್ ಮಗ ಬಂದ್ರೆ ಅಷ್ಟೊಂದು ಗೌರವ ಕೊಡ್ತೀವಿ. ಒಂದು ಪಂಚಾಯತಿ ಅಧ್ಯಕ್ಷರ ಮಗ ಬಂದ್ರೆ ಅಷ್ಟೊಂದು ಗೌರವ ಕೊಡ್ತೀವಿ. ಆದ್ರೆ ನೀವು ತಿಳ್ಕೊಳ್ಳಿ, ನೀವು ಅವರಿಗಿಂತ ಕಡಿಮೆ ಏನಲ್ಲ. ನೀವು ಸರ್ವಶಕ್ತನಾದ ಭೂ ಪರಲೋಕವನ್ನು ಉಂಟು ಮಾಡಿದಂತ ದೇವರ ಮಕ್ಕಳು ಕಂಡ್ರೆ ನೀವು. ನಿಮಗಿರೋ ಬೆಲೆ ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ನಿಮಗಿರೋ ಬೆಲೆ ಗೊತ್ತಿಲ್ಲ. ಇವತ್ತು ಚರ್ಚಿಗೆ ಬರ್ಬೇಕಾದ್ರೆ ಏನ್ ಮಾಡ್ತೀವಿ ಗೊತ್ತಾ? ಕದ್ದು ಮುಚ್ಚಿ ನಾನು TRS ಬರೋಕೆ ಔಟ್ ಮಾಡ್ತೀನಿ ಅಂತ ಹೇಳ್ತೀರಾ. ಚರ್ಚಿಗೆ ಅಂತ ಹೇಳೋದಿಲ್ಲ. ಯಾಕೆ? ನಿಜವಾದ ದೇವಾದಿ ದೇವರ ಮಕ್ಕಳೇ ಆಗಿದ್ರೆ ನೀವು ಅಹಂಕಾರದಲ್ಲಿ ಹೇಳಿ, ನಾನು ಅವ್ರ ಮಗನ್ ತರಲ್ಲ, ಇವ್ರ ಮಗನ್ ತರಲ್ಲ, ನಾನು ದೇವಾದಿ ದೇವನ ಮಗಳು ಮಗ ಅಂತ ಹೇಳ್ರಿ. ಹೇಳಿ. ಇವತ್ತು ನಿಜವಾದಂಥ ದೇವ್ರ ಮಗಳು, ದೇವ್ರ ಮಗ ಅಂತ ಹೇಳೋ ಭಾವನೆ ನಿಮ್ಮಲ್ಲಿ ಇದ್ರೆ, ನಾನು ನರಸೀಪುರಕ್ಕೆ ಹೋಗಿದ್ದೀನಿ, ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ, ನಾ ಇಲ್ಲಿಗೆ ಹೋಗಿದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ಬರಬೇಡಿ. ಸತ್ಯನೇ ಹೇಳಿ, ನಾನು ಚರ್ಚಿಗೆ ಹೋಗ್ತಾ ಇದ್ದೀನಿ, ನಾನು ದೇವರ ಮಗಳು, ಯೇಸು ಸ್ವಾಮಿಯ ಮಗಳು ಅಂತ ಹೇಳ್ರಿ ನೀವು. ಈ ಸ್ವಾಮಿ ಹೇಳ್ತಾರೆ, ಯಾರ್ಯಾರು ಆತನನ್ನು ಸ್ವೀಕರಿಸಿದಾರೋ, ಆತನ ಹೆಸರ ಮೇಲೆ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗಾದ್ರೆ ಇವತ್ತು ನಾನು ನೀನು ಹೆಸರಿಗೆ ಮಾತ್ರ ಮನುಷ್ಯರ ಮಕ್ಕಳಾಗಿದ್ದೀವಿ, ಆದರೆ ನಾವು ಆತ್ಮದಲ್ಲಿ ಆಲ್ರೆಡಿ ಪರಲೋಕದ ದೇವರ ಮಕ್ಕಳಾಗಿದ್ದೀವಿ ಕಣ್ರಿ. ಯಾರ ಮಕ್ಕಳು ನಾವು? ಯಾರ ಮಕ್ಕಳು? ಯಾಕಂದ್ರೆ ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಪಾರ್ಸಿ ಜಾತಿ ಭೇದ ಇಲ್ಲ ಕಣ್ರಿ. ಜಾತಿ ನಾವು ಮಾಡ್ಕೊಂಡಿದ್ದಷ್ಟೇ. ನಮ್ಮೊಳಗಡೆ ಪ್ರೀತಿ ಇರ್ಲಿ. ಹಾಲೆಲೂಯ, ಹಾಲೆಲೂಯ. ಜಾತಿ ಬೇಡ ಕಣ್ರಿ, ಪ್ರೀತಿ ಇರ್ಲಿ. ಈ ಚರ್ಚ್ ಸರ್ವ ಜನಾಂಗಗಳನ್ನು ಕರೀತಿದೆ. ಬ್ರಾಹ್ಮಣ ಆಗಿರೋದು, ಲಿಂಗಾಯತರ, ನಾಮಧಾರಿ ಆಗಿರೋದು, ಒಕ್ಕಲಿಗಾಗಿರೋದು, ಗೌಡರಾಗಿರೋದು, ಹಿಂದೂ ಆಗಿರೋದು, ಮುಸ್ಲಿಂ ಆಗಿರೋದು, ಕ್ರೈಸ್ತ ಆಗಿರೋದು, ಜೈನ್ ಆಗಿರೋದು, ಪಾರ್ಸಿ ಆಗಿರೋದು, ಎಲ್ಲರೂ ಕೈ ಬೀಸಿ ಕರೆಯುವಂತ ಜಾಗ ಈ ಚರ್ಚ್ ಮಾತ್ರ. ಹಾಲೆಲೂಯ. ಕ್ರೈಸ್ತತ್ವ ಒಂದು ಜಾತಿ ಅಲ್ಲ. ಕ್ರಿಸ್ತನನ್ನು ಅನುಸರಿಸೋರು ಕ್ರೈಸ್ತರಷ್ಟೇ. ಕ್ರಿಸ್ತತ್ವ ಒಂದು ಜಾತಿ ಅಲ್ಲ, ಕ್ರಿಶ್ಚಿಯನ್ಸ್ ಜಾತಿ ಅಲ್ಲ. ಕ್ರೈಸ್ಟ್ ಇನ್ ಅಸದರೆ ಏನು? ಕ್ರಿಶ್ಚಿಯನ್ಸ್ ಅಂದರೆ ಏನಪ್ಪ? ಕ್ರೈಸ್ಟ್ ಇನ್ ಅಸದರೆ ದೇವರು ನಮ್ಮೊಳಗೆ ಇದ್ದಾನೆ ಅಂತ ಅರ್ಥ. ಕ್ರೈಸ್ಟ್ ಇನ್ ಅಸದರೆ ದೇವರು ನಮ್ಮೊಳಗೆ ಇದ್ದಾನೆ ಅಂತ ಮಾತ್ರ. ಅದನ್ನ ಏನ್ ಮಾಡಿದ್ರೆ ಜಾತಿ ಮಾಡ್ಕೊಂಡ್ಬಿಟ್ರು ಜನ. ಇವತ್ತು ಜಾತಿ ಇಲ್ಲ ಕಣಪ್ಪ, ಯೇಸು ಅಲ್ಲಿ ಇರೋದು ಬರೀ ಪ್ರೀತಿ ಮಾತ್ರ. ಹಾಲೆಲೂಯ, ಹಾಲೆಲೂಯ. ಯೇಸು ಹತ್ರ ಹೇಳಿದನು ಪ್ರೀತಿ ಮಾತ್ರ. ಹಾಲೆಲೂಯ, ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಾನು ನೀನು ಯಾರು? ದೇವರ ಮಕ್ಕಳಾದ್ಮೇಲೆ ಯಾಕೆ ಮನುಷ್ಯರ ಮಕ್ಕಳಿಗಿಂತ ಕಡೆಯಾಗಾಡ್ತೀರಾ? ಯಾಕೆ? ನೀ ಸಿದ್ದಣ್ಣನ ಮಗಳೇ ಆಗಿರ್ಬೋದು, ಕಾವೇರಪ್ಪನ ಮಗನೇ ಆಗಿರ್ಬೋದು, ನಿಂಗಣ್ಣನ ಮಗಳೇ ಆಗಿರ್ಬೋದು, ಆದರೆ ತಿಳ್ಕೊಬಿಡು, ಅವ್ರ ಶರೀರದಲ್ಲಿ ನಿಮ್ಗೆ ಅಪ್ಪ ಆದ್ರೆ ಸ್ವರ್ಗದಲ್ಲಿ ನಿನಗೊಬ್ಬ ಅಪ್ಪ ಇದ್ದಾರೆ, ಅವನೇ ನಿನ್ನ ಆತ್ಮಗಳ ಒಡೆಯ. ಹಾಲೆಲೂಯ. ಸತ್ತ ಮೇಲೆ ನಿನ್ನ ಅಪ್ಪ ಉಡಿಸಿರೋ ಶರೀರ ಹೋಗೋದಿಲ್ಲ. ನಿಮ್ಮ ಅಪ್ಪ ಉಡಿಸಿರೋ ಶರೀರ ಸತ್ತ ಮೇಲೆ ಅದೋಗೋದಿಲ್ಲ, ಅದು ಮಣ್ಣಿಗೆ ಮಣ್ಣಾಗ್ತದೆ. ಆದರೆ ಆ ಅಪ್ಪ ಕೊಟ್ಟಿದ್ದಾರೆ ನೋಡ್ರಿ, ನಿಮ್ಮ ಅಮ್ಮೂರ್ತ ಅವನ ಹೊಟ್ಟೆ ಒಳಗಡೆ ಪಿಂಡವಾಗಿ ಕೊಟ್ಟ ನೋಡು ಆ ಅಪ್ಪನ ಹತ್ರ ನೀವು ಹೋಗೋದು. ಅರ್ಥ ಆಗ್ತಿದೆ? ಇನ್ನೊಂದ್ಸಲ ಹೇಳ. ಶರೀರದಲ್ಲಿ ಉಡ್ಸಿರೋಂಥ ಅಪ್ಪ ಇದ್ದಾರಲ್ಲ, ಅಪ್ಪ ಉಡ್ಸಿರೋ ಆ ದೇಹ ಮಣ್ಣಿಗೆ ಮಣ್ಣಾಗಿ ಹೋಗ್ಬಿಡ್ತದೆ. ಆದರೆ ನಿಮ್ಮ ಅಮ್ಮನ ಹೊಟ್ಟೆ ಒಳಗಡೆ ಪಿಂಡದ ರೂಪದಲ್ಲಿ ಹಾಕಿದ್ರೆ ನೋಡಿ ನನ್ನ ಸ್ವಾಮಿ ಪರಲೋಕದಿಂದ, ಆ ಸ್ವಾಮಿ ಹತ್ರ ನಾವು ಹೋಗ್ತೀವಿ, ಅದೇ ಆತ್ಮ. ಹಾಲೆಲೂಯ. ಅದಕ್ಕೆ ನಮ್ಗೆ ಇನ್ನೊಂದು ಹೆಸರು ಏನು ಗೊತ್ತಾ? ಆತ್ಮಿಕ ಮಕ್ಕಳು. ಏನ್ ಹೆಸರು? ಆತ್ಮಿಕ ಮಕ್ಕಳು. ನಾವು ದೇಹದ ಮಕ್ಕಳಲ್ಲ. ನಾವು ದೇಹದಲ್ಲಿ ಇದ್ದೀವಿ ನಿಜ, ಆದ್ರೆ ನಾವ್ಯಾರು? ಆತ್ಮಿಕ ಮಕ್ಕಳಾದ್ಮೇಲೆ ಇನ್ನೂ ಕೊರಗ್ತಾ ಇರ್ತೀರಾ? ಹಾಗಾದ್ರೆ ನಿಮ್ಮನ್ನ ಆತ್ಮಿಕ ಮಕ್ಕಳನ್ನು ಕರೀಲಿಕ್ಕೆ ಒಂದು ಕಾರಣ ಇದೆ. ರೋಮಪುರ 8:14. ರೋಮಪುರ 8:14. ನಾವು ಆತ್ಮದ ಮಕ್ಕಳ ಒಂದು ಸಾಕ್ಷಿ ತಗೊಳ್ಳಿ, ಓದಿ.
14 ರೋಮಪುರ 8:14. ಯಾರು ದೇವರ ಆತ್ಮನಿಂದ ಹಾ. ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಹಾಗಾದ್ರೆ ದೇವರ ಆತ್ಮ ಶರೀರದಿಂದ ನಡೆಸಿಕೊಳ್ಳೋರು ಶರೀರದ ಮಕ್ಕಳು. ಸಿದ್ದಣ್ಣನ ಮಗಳು, ರಂಗಣ್ಣನ ಮಗಳು, ಕಾಳಣ್ಣನ ಮಗಳು, ನಿಂಗಪ್ಪನ ಮಗಳು. ಯಾರು? ಶರೀರದಲ್ಲಿ ನಡೆಯೋರು. ಆದ್ರೆ ದೇವರಲ್ಲಿ ನಡೆಯೋರು ಯಾರು ಗೊತ್ತಾ? ದೇವರ ಮಕ್ಕಳು. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ತಾರೆ ಅವರು ಯಾರು? ಹಾಗಾದ್ರೆ ನೀವು ಆತ್ಮನಿಂದ ನಡೆಸ್ಕೊಳ್ತಿದ್ದೀರಾ? ನೀವು ಆತ್ಮನಿಂದ ನಡೆಸ್ಕೊಳ್ತಾ ಇದ್ದೀರಾ? ತಲೆಯಲ್ಲಿ ನಡೆಸಿದ್ರೆ ಗೊತ್ತಾಗೋದಿಲ್ಲ, ಹೇಳ್ಬೇಕು. ಆತ್ಮ ನಡೆಸ್ಕೊಳ್ತಾ ಇದ್ದಾನೆ. ಹಾಗಾದ್ರೆ ನೀವು ದೇವರ ಮಕ್ಕಳು ಕಣ್ರಿ, ನೀವು ಸಾಮಾನ್ಯದವರಲ್ಲ ಕಣ್ರಿ, ನೀವು ದೇವಾದಿ ದೇವರ ಮಕ್ಕಳು ಕಣ್ರಿ. ಪರ ಲೋಕವನ್ನು ಉಂಟು ಮಾಡಿರ್ತಕ್ಕಂಥ ದೇವರ ಮಕ್ಕಳು ಕಣ್ರಿ, ಸರ್ವಶಕ್ತನಾದಂತಹ ದೇವರ ಮಕ್ಕಳು ಕಣ್ರಿ, ಕೋಟಿ ಬ್ರಹ್ಮಾಂಡ ನಾಯಕರ ಮಕ್ಕಳು ಕಣ್ರಿ. Hallelujah. Praise the Lord. Praise the Lord. ಅಕ್ಕ ಹೇಳ್ತಿದ್ರೆ ನನಗೆ ಗೊತ್ತೇ ಇರಲಿಲ್ಲ, ಇನ್ನು ನಮ್ಮ ಜೊತೆ ಯಾರು ಮಾತಾಡಕ್ ಬರ್ಲಿ, ನಾ ದೇವ್ರ ಮಗಳು ನಿಂತ್ಕೊಳ್ತೀನಿ ನಿಂತ್ಕೊಳ್ತಾರೆ. Hallelujah. Hallelujah. ಇಷ್ಟವರೆಗೆ ಗೊತ್ತಿರ್ಲಿಲ್ಲ, ಇವತ್ತು ಹೊಸದಾಗಿ ಬಂದಿದ್ದೀನಿ. ನಾನು ನಿಮ್ಮ ಅಪ್ಪನ ಹೆಸರೇನಪ್ಪ? ನಾನು ಪುಟ್ಟಸ್ವಾಮಿ ಮಗಳು ಅಂತ ತಿಳ್ಕೊಂಡಿದ್ದೆ, ಇನ್ನು ಪುಟ್ಟಸ್ವಾಮಿ ಮಗಳ ಜೊತೆಗೆ ನಾನು ದೇವ್ರ ಮಗಳು ಅಂತ ಹೇಳ್ತಾರೆ. Hallelujah. ಪುಟ್ಟಸ್ವಾಮಿ ಈ ಊರಿಗೆ ಮಾತ್ರ ಅಲ್ಲ, ಈ ದೇಹದಲ್ಲಿ ಇರುವವರೆ ಮಾತ್ರ ಪುಟ್ಟಸ್ವಾಮಿ ಮಗಳು. ಸತ್ತ ತಕ್ಷಣ ನೀನು ಅಪ್ಪನ ಮಗಳು. Hallelujah. Praise the Lord. ಹಾಗಾದ್ರೆ ಇಲ್ಲಿ ಬಂದು ಕೆಲವೊಂದು ಜನ ಶರೀರದಲ್ಲಿ ಹುಟ್ಟಿರೋ ಮಕ್ಕಳು ತರ ಆಡ್ತಾರೆ. ಇನ್ನು ಲೋಕದಾಸೆ, ಹಾಲು ತುಪ್ಪ, ಅದು ಇದು, ಅಮಾವಾಸ್ಯೆ, ಹುಣ್ಣಿಮೆ, ಬಾಕಿ ಇರೋದು ನಾ ಹೇಳೋದಿಲ್ಲ. ಅಲ್ಲಲ್ಲಿಯ ಇವ್ರು ಚರ್ಚಿಗೆ ಬರ್ತಾ ಇದ್ರು ಶರೀರದ ಮಕ್ಕಳ ತರ ಇದ್ದಾರೆ. ಆದ್ರೆ ದೇವರ ವಾಕ್ಯದ ಪ್ರಕಾರ ಯಾರು ನಡೀತಿರೋ ಅವರು ದೇವರ ಮಕ್ಕಳಾಗಿದ್ದೀರಾ. ಹಾಗಾದ್ರೆ ದೇವರ ಮಕ್ಕಳಿಗೆ ಒಂದು ಭರವಸೆ ಕೊಟ್ಟಿದ್ದಾರೆ ಸ್ವಾಮಿ. ಕೆಳಗಡೆ ವಾಕ್ಯ 15 ಓದಪ್ಪ. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆ ಎಂದು ಕೂಗುತ್ತೇವೆ. ಹಲೋ, ಏನಂತ ಕೂಗ್ತೀರಂತ ನೀವು ದೇವ್ರನ್ನ? ದೇವ್ರಂತ ನೀವು ಕರಿಬೇಡಿ. ಮುಂದಕ್ಕೆ ನಮ್ಮ ದೇವ್ರನ್ನ ದೇವ್ರಂತ ಕರಿಬೇಡಿ. ನಮ್ಮ ದೇವ್ರ ಏನಂತ ಕರಿಬೇಕು? ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ಓಹೋ ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಓ ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಅಲ್ಲ ಕಣ್ರಿ, ನಿಮ್ಮ ದೇವರಂತ ಕರಿಬೇಡಿ. ಅಪ್ಪ 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 ನಾನು ಹೇಳ, ಅಪ್ಪನ ಹತ್ರ ಏನ್ ಬೇಕಿದ್ರೆ ಕೇಳ್ಬೋದಲ್ವ? ಪಕ್ಕದ ಮನೆ ಹತ್ರ ಕೇಳಕೈತದ? ನೀವು ಅಪ್ಪನ ಜೊತೆ ಆಟ ಮಾಡಿ ಕೇಳ್ತೀರಲ್ಲ, ಪಕ್ಕದ ಮನೆ ಜೊತೆ ಆಟ ಮಾಡಿ ಕೇಳ್ತೀರ? ಹಾಗಾದ್ರೆ ಅಪ್ಪನ ಜೊತೆ ಆಟ ಮಾಡಿ ಕೇಳ್ರ, ನನಗೆ ಮಕ್ಕಳಾಗಿಲ್ಲ, ಮಕ್ಕಳು ಫಲ ಕೊಡು. ನನ್ನ ಗಂಡ ಸರಿ ಇಲ್ಲ, ನನ್ನ ಗಂಡ ಸರಿ ಮಾಡಿ ಕೊಡು. ನನ್ನ ಹೆಂಡತಿ ಸರಿ ಇಲ್ಲ, ಹೆಂಡತಿನ ಸರಿ ಮಾಡಿ ಕೊಡು. ನಂದು ಆಸ್ತಿ ವ್ಯವಹಾರ ಸಕ್ಸಸ್ ಆಗ್ತಾ ಇಲ್ಲ, ಸರಿ ಮಾಡಿ ಕೊಡಪ್ಪ ಅಂತ ಕೇಳಿ. ಜೋರಾಗಿ ವೀಕ್ನೆಸ್ ಆಗೈತೆ ಅಂತ ಹೇಳಿದ್ರು. ನಮ್ಗೆ ಇಲ್ಲಿ ಗೊತ್ತಿರ್ಲಿಲ್ಲ, ನಮ್ಮ ಅತ್ತೆ ಹೇಳಿದ್ರು. ಆಮೇಲೆ ನಾವು ಇಲ್ಲಿ ನಮ್ಮ ಅತ್ತೆ ಚರ್ಚ್ಗೆ ಹೋಯ್ತಿರಲ್ಲ, ಅಲ್ಲೇ ಹೋಗಿ ಒಂದು 3-4 ವಾರ ಬಂದ್ವು. ಆಮೇಲೆ ಅಲ್ಲೇ ದೇವರು ಇದೇನೆ ಆಗಿ ನಿನ್ಗೇನು ಇಲ್ಲಪ್ಪ, ಎಲ್ಲೋ ವರ್ಷ ಎದುರ್ಕಂದಿದೆ ಅಷ್ಟೇನೆ ಅಂತ ವಿಮಾನ್ಸ್ಗೆ ಬರ್ತಿದ್ರು ನಮ್ಮ ಮನೆಯವ್ರನ್ನ ಬೆಂಗಳೂರಿಗೆ. ಇಲ್ಲೇ ಮಂಡ್ಯದಲ್ಲಿ ಆಗದೇ ಇಲ್ಲ ಅಂತ ಬರ್ದಿದ್ರು. ಆಮೇಲೆ ಯೇಸುಸ್ವಾಮಿನ ಯಾರೋ ರೂಪದಲ್ಲಿ ಬಂದು ಏನಿಲ್ಲಪ್ಪ, ನೀನು ಸಭೆಗೆ ಹೋಗು, ನಿನ್ಗೇನು ಆಗಲ್ಲ, ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಆಮೇಲೆ ನಾನು ಬಂದೆ, ಇಲ್ಲಿಗೆ ಬಂದೆ. ಆದಮೇಲೆ ನಾನು ಕೇಳ್ಕೋಬೋದೆ, ನಮ್ಮ ಯಜಮಾನ್ರಿಗೆ ಏನೂ ಆಗ್ದಂಗೆ ಒಳ್ಳೆ ದಾರಿಯಲ್ಲಿ ನಡೆಸಿಕೊಡಪ್ಪ ಅಂತ ನಾನು ನಮಗೆ ನಂಬಿದ್ದೇನೆ. ಇವಾಗ ನಮ್ಮ ಮನೆಯವರು ಸುಧಾನೆ ಹೋಗು ಅಂತ ಇಲ್ಲಿ ಕಳಿಸಿದ್ರು. ಬರ್ಬೇಕಾದ್ರೆ ಇಲ್ಲ ನಮ್ಮ ಅತ್ತೆ ಮತ್ತೆ ನಮ್ಮ ನಾದಿನಿ ಸಿಕ್ಕಿದ್ರು. ಆಮೇಲೆ ಅವತ್ತು ಏನಪ್ಪ ಮಾಡೋದು, ನಾನು ಒಬ್ಬಳೇ ಹೋಗ್ಬೇಕಲ್ಲ ಯೇಸಪ್ಪನ ತಕ ಅಂತ ಈ ಭಯದಲ್ಲಿದ್ದೆ. ಯಾವುದಾದ್ರು ರೂಪದಲ್ಲಿ ನಾನು ಇಲ್ಲಿಗೆ ಬರೋಂಗೆ ಮಾಡಿದ್ರು. ಆಮೇಲೆ ಇವಾಗ ನಮ್ಮ ಯಜಮಾನ್ರಿಗೆ ಏನು
ಹೊಸದಾಗಿ ಕೆಲಸ ಕಾರ್ಯ ಹೋಗ್ಲಿ ಅಂತಾನೆ ನಾನು ಬೇಡ್ಕೊಂಡಿದ್ದೆ. ಆಮೆನ್. ಹಂಗೆ ನಮ್ಮ ಮನೆಯವರು ಸುಧಾ ಮೊನ್ನೆನೂ ಸುಧಾ ಕೆಲಸಕ್ಕೆ ಹೋಗ್ಬಾರ್ದು. ಆಮೆನ್. 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 ಇವತ್ತು ಕೇಳಿ ಮನೆಯವರು ಕುಡಿಯೋದನ್ನ ಕೊಡು ಅಂತ ಹೇಳ್ತಾ ಇದ್ರು. ಇವಾಗ ಅಷ್ಟೇನು ಕುಡಿತೇವೆ ಏನಿಲ್ಲ, ಇವ್ರು ಚೆನ್ನಾಗಿದ್ದಾರೆ. ಇವಾಗ ಮೊನ್ನೆ ತಾನೇ ನಾನೇ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗಿದ್ರು. ಅಷ್ಟೇ ಕಷ್ಟದಲ್ಲಿದ್ದು 3-4 ತಿಂಗಳು ಅಷ್ಟೇ ಕಳೆದಿದ್ರಲ್ಲಿ ನಾವು ಇದು ಮಾಡಿದ್ವು. ಆಮೇಲೆ ನನ್ನ ಅಕ್ಕನೇ ಬಾಯಿ ಹೆಸರು ಏನು ಆಗಲ್ಲ ಅಂತಂದ್ರು. ನಾನು ನಂಬಿದ್ದೀನಿ. ಇವಾಗ ನಮ್ಮ ಮನೆಯವರು ಆಮೇಲೆ ಕರ್ಕೊಂಬ ಮನೆಯವ್ರಲ್ಲ ನೋಡಿ. ಇವತ್ತು ಹೊಸದಾಗಿ ಬಂದಿರೋರು ಸಾಕ್ಷಿ, ಇವತ್ತೇ ಫಸ್ಟ್ ಬಂದಿರೋದು, ಇವತ್ತೇ ಫಸ್ಟ್ ಬಂದಿರೋ ಸಾಕ್ಷಿ. ಯಾರೋ ಒಬ್ರು ಮಂಡ್ಯ ಹಾಸ್ಪಿಟಲ್ ಸಾಕ್ಷಿ ಸುವರ್ತ ಸರ್ದ್ರಂತೆ, ಡಾಕ್ಟರ್ ಆಗೋದೇ ಇಲ್ಲ ಅಂತ ನಿಮನ್ಸ್ ಬರ್ದು ಕಳ್ಸಿರಂತೆ, ಬೆಂಗಳೂರು ನಿಮನ್ಸ್ ಬರ್ದಿರಂತೆ. ಆದ್ರೆ ಏಸಪ್ಪ ಹತ್ರ ಹೋದಾಗ ನಾ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಆ ವ್ಯಕ್ತಿ ಹೋಗ್ತಾರೆ. ಆ ವ್ಯಕ್ತಿನ ಕರ್ಕೊಂಡು ಬಾ ಮಗಳ. ಹಾಲೆಲೂಯಾ. ಇದಕ್ಕೆ ಕಾಣಪ್ಪ ನಮ್ಮ ಅಪ್ಪ ಅಂತ ಹೇಳೋದು. ಅದಕ್ಕೆ ಈ ಮಗಳಿಗೆ ಇವತ್ತು ವಾಕ್ಯ ರೆಡಿ ಆಗಿರೋದು. ಆಮೇನ್ ಆಮೇನ್ ಆಮೇನ್. ನೋಡಿ ಓಕೆ, ಪರವಾಗಿಲ್ಲ ಪರವಾಗಿಲ್ಲ. ಅದಕ್ಕೆ ಟೈಮ್ ಬೇಕಮ್ಮ, ಸಮಯ ಬೇಕು. ದೇವ್ರ ಸಮಯಕ್ಕೆ ಬರೆದವರು. ಅಲ್ಲಲ್ಲಿಯ ಸಂತೋಷ ಸುದ್ದಿ ನೋಡಿ. ಅದಕ್ಕೆ ನೋಡಿ, ಇಂಥ ಮುಗ್ಧ ಜನಗಳಿಗೋಸ್ಕರ ಚರ್ಚ್ ಬೇಕು. ಅಲ್ಲಲ್ಲಿಯ ಅದಕ್ಕೆ ನಿಮಗೆ ಪ್ರತಿ ವಾರ ಬನ್ನಿ ಅಂತ ಹೇಳೋದು. ಯಾಕೆಂದ್ರೆ ದೇವ್ರ ಅದ್ಭುತನ ಕಾಣ್ತಾರೆ. ಹೊಸದಾಗಿ ಬಂದಿರೋ ಮಕ್ಕಳು ಇದೇ ಫಸ್ಟ್ ಬಂದಿರೋ ನಮ್ಮ ಚರ್ಚಿಗೆ. ಫಸ್ಟ್ ಬಂದಾಗ ಯಾರು ಆ ಸುವಾರ್ಥ ಸಾರಿದ್ರೋ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕಮ್ಮ. ನೀವು ನಿನಗೆ ಯಾರು ಯೇಸು ಬಗ್ಗೆ ಮಾಡಿದ್ರೆ ಅವ್ರ ಪರಿಚಯ ಇಲ್ಲದ್ರು ಪರವಾಗಿಲ್ಲ, ಅವ್ರನ್ನ ನೆನ್ಸ್ಕೊಂಡು ಪ್ರಾರ್ಥನೆ ಮಾಡು. ಅಪ್ಪ ನನಗೆ ಯೇಸು ಬಗ್ಗೆ ತೋರಿಸ್ಕೊಟ್ಟು ಜನಗಳ ಆಶೀರ್ವಾದ ಅಂತ ಪ್ರಾರ್ಥನೆ ಮಾಡಿ. ಅಲ್ಲಲ್ಲಿಯ ನನಗೂ ಕೂಡ ಕಾಯಿಲೆ ಅರಿಕೆಯಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ. ಅವ್ರ ಕೈಲಿ ಯಾವಾಗ ವಾಸಿ ಆಗೋದಿಲ್ಲೋ ಅವ್ರು ಸಡನ್ ಆಗಿ ಹೇಳ್ತಾರೆ ಚರ್ಚಿಗೆ ಹೋಗು ಅಂತೇಳಿ. ಗೊತ್ತಾ, ಡಾಕ್ಟರ್ಗಳಿಗೆ ಸವಾಲಾಗಿದೆ. ಯೇಸು ಹತ್ರ ಹೋದಾಗ ಚೆನ್ನಾಗಾಗುತ್ತದೆ. ಅದಕ್ಕೇನೆ ಕಣ್ರಿ ಅಪ್ಪ ತಂದೆ ಅಂತ ಕರೀರಿ. ಅಲ್ಲಲ್ಲಿಯ ಏನಂತ ಕರಿಬೇಕು? ಅಪ್ಪ ತಂದೆ ಕರೀರಿ. ದೇವರೇ ಅಂತ ಕರೆದ್ರೆ ನಿಮಗೆ ಪ್ರಯೋಜನ, ನಿಮಗೂ ಮತ್ತೆ ಅವ್ರಿಗೂ ದೂರ ಆಗ್ಬಿಡುತ್ತೆ. ಅಪ್ಪ ತಂದೆ ಅಂತ ಕರೆದಾಗ ಕ್ಲೋಸ್ ರಿಲೇಶನ್ಶಿಪ್ ಬರ್ತದೆ, ಸಂಬಂಧ ಬರ್ತದೆ. ಅಲ್ಲಲ್ಲಿಯ ನೀವು ಹಾಗಾದ್ರೆ ಯಾರ ಮನೆಗೆ ಬಂದಿರಿ ಇವತ್ತು? ಏಸಪ್ಪನ ಮನೆಗೆ ಬಂದಿದ್ದೀರಾ. ಏಸಪ್ಪ ನಿಮ್ಮನ್ನ ವಾಪಸ್ ಬರೀ ಕೈಯಲ್ಲಿ ಕಳ್ಸೋದಿಲ್ಲ ಕಣ್ರಿ. ನಿಮ್ಮ ವ್ಯವಹಾರಗಳೆಲ್ಲ ಸಕ್ಸಸ್ ಮಾಡಿ ಕಳಿಸ್ತಾರೆ ಕಣ್ರಿ. ಇವತ್ತು ನಿಮಗೆ ಅದ್ಭುತದ ಮೇಲೆ ಅದ್ಭುತ, ಆಶೀರ್ವಾದದ ಮೇಲೆ ಆಶೀರ್ವಾದ. ಯಾಕೆಂದ್ರೆ ನಮ್ಮ ಅಪ್ಪ ಎಲ್ಲವನ್ನ ಕೊಟ್ಟು ಕಾಪಾಡ್ತಾರೆ. ಹಾಲೆಲೂಯಾ ಹಾಲೆಲೂಯಾ. ಕೇಳಿಸಿಲ್ಲ ಪಾಪ ಉಳಿತದೆ ಇಲ್ಲಾಂದ್ರೆ ತಾಯಿ ಉಳಿತದೆ ಅಂತ ಹೇಳಿದ್ರು. ನಮ್ಮ ಚಿಕ್ಕಮ್ಮ ಬಂದು ಯೇಸು ನನಗೆ ನಂಬು ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದ್ಸತಿ ಒಳಗಡೆ ಕರ್ಕೋಗ ಸಿಸರಿಂಗೆ ಮಾಡಬೇಕು, ಪಾಪ ಉಳಿಯೋದು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು. ಆಮೇಲೆ ನಾವು ಪ್ರೇಯರ್ ಹಚ್ಚಿ ನಾನು ಡಿಲಿವರಿ ಒಳಗಡೆ ಹೋದಾಗ ನಾನು ಪ್ರೇಯರ್ ಆದಾಗ ನಾರ್ಮಲ್ ಡಿಲಿವರಿನೇ ಆಯಿತು. ಆಮೇಲೆ 2.5 ತಿಂಗಳು ಪಾಪ ಇತ್ತು. ಆಮೇಲೆ ತೀರಾಯ್ತು, ಇನ್ನಿಲ್ಲ. ಹೌದಾ? ಇದು ಮಕ್ಕಳು ಪಾಲ ದೇವ್ರು ಕೊಟ್ಟೆ ಕೊಡ್ತಾರೆ. ಅಲ್ಲಲ್ಲಿಯ ಅಲ್ಲಲ್ಲಿಯ ಯೇಸು ಹತ್ರ ಹೇಳಿನೂ ಕೂಡ ಈಗ 2 ತಿಂಗಳು ಪಾಪ ತೀರೋಗಿದೆ. ಯಾಕೆಂದ್ರೆ ಕೇಳಿ, ಯೇಸು ಬಗ್ಗೆ ಹೇಳಿ ಸಿಸರಿನ್ ಆಗೋದಿಲ್ಲ ಅಂತ ಹೇಳಿ ನಾರ್ಮಲ್ ಆದ್ರೂ ಕೂಡ ಯೇಸು ಥ್ಯಾಂಕ್ಸ್ ಹೇಳಕ್ ಬರಲಿಲ್ಲ. ಅಲ್ಲಲ್ಲಿಯ ಒಂದು ಸೈತಾನ್ ಏನ್ ಮಾಡ್ದ, ಬಂದ ಪಡ್ದಾಕ್ದ. ಹುಟ್ಟಿರೋದು ಯೇಸುವಿಂದ, ಸೈತಾನಿಗೆ ಕೋಪ ಬರುತ್ತೆ ಎಷ್ಟೋ ಮಕ್ಕಳ ಮೇಲೆ. ಅವನೇನು ಮಾಡ್ದ, 2 ತಿಂಗಳಲ್ಲಿ ಮಗು ತೀರೋಯ್ತು ಅಂತಾರಲ್ಲ, ಅದ್ರ ಸಾಕ್ಷಿ ಏನು ಗೊತ್ತಪ್ಪ, ಸುಮಾರು ಜನ ಇವತ್ತು ಅದ್ಭುತ ಆದ್ಮೇಲೆ ದೇವ್ರಿಗೆ ಥ್ಯಾಂಕ್ಸ್ ಹೇಳೋದಿಲ್ಲ. ದೇವ್ರಿಗೆ ಯಾವಾಗ ಥ್ಯಾಂಕ್ಸ್ ಹೇಳೋದಿಲ್ವೋ ಸೈತಾನ ಏನ್ ಮಾಡಿದ್ರೆ ಬಂದ್ ಬಡಿತಾರೆ. ಬಡ್ದ್ಬಿಟ್ಟು ಏನ್ ಮಾಡ್ತಾರೆ ಗೊತ್ತಾ, ಈಗ ಮಂಗಳ ಗುರುತಿ 2ನೇ ಮಗು ಎಷ್ಟು ಸೀರಿಯಸ್ ಆಗ್ಬಿಡ್ತು ಗೊತ್ತಾ? ಅಲ್ಲ ಮಗಳ ನೆನಪಿದೆಯಲ್ಲ, ಎಷ್ಟು ಸೀರಿಯಸ್ ಆಗ್ಬಿಡ್ತು. ಯಾಕೆ ಬರೋದೇ ಸ್ಟಾಪ್ ಮಾಡ್ಬಿಟ್ಟಿದ್ರು. ಅವ್ರ ಅಮ್ಮನ ಬಲವಂತಕ್ಕೆ ಹೇಳಿ ರೆಡಿ ಆದ್ರು. ಅಲ್ಲಲ್ಲಿಯ ಒಂದು ದಿವಸ ಅರ್ಥ ಮಾಡ್ಕೊಳ್ಬೇರೆ, ನಾನು ಕೂಡ ಕಾಯಿಲೆದಿಂದನೇ ಬಂದಿರೋದು. ವಾಸಿ ಆದ್ಮೇಲೆ ನಾನು ಥ್ಯಾಂಕ್ಸ್ ಹೇಳಿಲ್ಲ ಅಂದ್ರೆ ಸ್ವಲ್ಪ ಟೈಮ್ ಸುಮ್ಮನೆ ಆದ್ಮೇಲೆ ಸೈತಾನ ಬಂದು ಬಡ್ದ್ಬಿಡ್ತಾನೆ. ಯೇಸು ಶಕ್ತಿ ಯಾವಾಗ ನಿನ್ನ ಮೈ ಮೇಲೆ ಕಡಿಮೆ ಆಯ್ತೋ ಗ್ಯಾರಂಟಿ ಬಿಡ್ತಾರೆ. ನಾನು ಈಗ ನಿನಗೆ ವಾಗ್ದಾನ ಕೊಡ್ತಾ ಇದ್ದೀನಿ, ಯೇಸುವಿನ ನಾಮದಲ್ಲಿ ವಾಗ್ದಾನ ಕೊಡ್ತೀನಿ, ನಿನಗೆ ಪುತ್ರ ಸಂತಾನ ಈ ಪ್ರತಿಯೊಂದು ಕೂಡ ಆಗ್ತದೆ. ನೀವು ನಂಬಬೇಕಷ್ಟೇ. ನಂಬಿದ್ರೆ ದೇವರ ಮೈ ಮೇಲೆ ಕಾಣ್ತೀಯ. ಅಲ್ಲೆಲಿಯ ಗಂಡ ಇಬ್ರು ಬಂದು ಪ್ರಾರ್ಥನೆ ಮಾಡಿಸ್ಕೊಂಡೋಗಿ. ಅಲ್ಲೆಲಿಯ ಪ್ರೈಸ್ ದಿ ಲಾರ್ಡ್. ಇಂಥ ಅದ್ಭುತವಾದ ಸಾಕ್ಷಿ ಅಲ್ಲ. ಮಗುಗೋಸ್ಕರ ಪ್ರಾರ್ಥನೆ ಮಾಡಿ ನಾರ್ಮಲ್ ಡೆಲಿವರಿ ಆಗಿ ದೇವರಿಗೆ ಥ್ಯಾಂಕ್ಸ್ ಹೇಳಿಲ್ಲ, ಸೈತಾನ ಬಂದು ಬಡ್ದಾಕ್ತ. ನೋಡಿ, ನಾವು ಹೇಳ್ತೀವಿ ಸೈತಾನ ಕಾಯ್ತಾ ಇರ್ತಾನೆ ಬೇರೆ. ನಿಮ್ಮ ಮನೇಲಿ ಅದ್ಭುತ ಆದಾಗ ದಯವಿಟ್ಟು ನಾವು
ಅಂತ ಹೇಳ್ತೀನಿ, ಬಂದು ಥ್ಯಾಂಕ್ಸ್ ಹೇಳೋದನ್ನ ಕಲೀರಿ, ಸಾಕ್ಷಿ ಹೇಳೋದನ್ನ ಕಲೀರಿ. ಯಾವಾಗ ಸಾಕ್ಷಿ ತೆಗೆಯೋರು ಗಂಡ ನಿಮ್ಮಾಂಸಿಗೆ ಬರ್ದಾಕಿರ್ತಕ್ಕಂಥ ವ್ಯಕ್ತಿ ಇವತ್ತು ಯೇಸು ನಾಮ ಹೇಳಿದಾಗ ಆ ಕೆಟ್ಟ ಶಕ್ತಿಗಳು ಬಿಟ್ಟೋಯ್ತಾರೆ. ನಮ್ಮ ದೇವರಿಗೆ ಎಷ್ಟು ಶಕ್ತಿ ಇರ್ಬೋದು ನೀವು ಲೆಕ್ಕ ಹಾಕಿದ್ರಿ ನೀವು. ಹಾಗಾಗಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಂಧಕಾರ ಶಕ್ತಿಗಳು, ದುಷ್ಟ ಶಕ್ತಿಗಳು, ಇಲ್ಲಿ ಸ್ವಾಮಿ ಹೇಳಿದ್ರೆ ನೋಡಿ, ಇನ್ನೂ ಸ್ವಲ್ಪ ಬರ್ತೈದು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದ್ದವನಲ್ಲ. ನೀವಿನ್ನು ದಾಸರಲ್ಲ ಕಣ್ರಿ, ನೀವು ಭಯ ಪಡಬೇಡಿ ಕಣ್ರಿ, ನೀವು ಭಯ ಪಡಬೇಡಿ ಕಣ್ರಿ. ದಾಸನ ಭಾವನ ಹೊಂದಿದವರಲ್ಲ, ಮಗನ ಭಾವನ ಹೊಂದಿದವರಾಗಿದ್ದೀರಿ. ಹಾಗಾದ್ರೆ ನೀವು ಇನ್ನು ಸೈತಾನನಿಗೆ ದಾಸ ಅಲ್ಲ. ಮೂಢನಂಬಿಕೆಗಳು ಮಾಡಕ್ ಹೋಗ್ಬೇಡಿ. ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ ಇದೆಲ್ಲ ಮರ್ತ್ಬಿಡಿ, ಎಲ್ಲ ಮರ್ತ್ಬಿಡಿ. ಮರ್ತ್ಬಿಟ್ಟು ನೀವೇನ್ ಮಾಡುವಾಗತ್ತ, ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇದು ನಡೆಯುತ್ತದೆ. ಓ ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇದು ನಡೆಯುತ್ತದೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಎಲ್ಲ ಪಾಪಗಳು ಹಾರಿ ಹೋಗುತ್ತೆ, ಎಲ್ಲ ಪಾಪಗಳು ಹಾರಿ ಹೋಗುತ್ತೆ. ಇವತ್ತೆಷ್ಟು ಜನ ಆರಿಸ್ಬಿಟ್ಟು ಬರ್ತೀರಾ ನೋಡ್ಬೇಕು ಬರೋರ. ನಿಜವಾಗಿಯೂ ನೀವು ಏಸಪ್ಪನ ಅಪ್ಪ ಅಂತ ಸ್ವೀಕಾರ ಮಾಡಿ ಹೋದ್ರೆ ಇವತ್ತು ನಿಮ್ಮ ಮನೇಲಿ ದೇವರ ಆಶೀರ್ವಾದ ಇದೆ. ನೀವು ಅಪ್ಪ ಅಂತ ಹೇಳೋದೇನೆ ದೇವರೇ, ಆ ದೇವರೇ, ಆ ದೇವರೇ ಅಂತಂದ್ರೆ ಅದು ದೇವರಾಗಿರ್ತಾರೆ, ನೀವು ಹಂಗೆ ಇರ್ತೀರ. ಅಲ್ಲಲ್ಲ, ಇವತ್ತು ದೇವರನ್ನ ಅಪ್ಪನಾಗಿ ಸ್ವೀಕರಿಸಿ. ಸ್ವಾಮಿ ಹೇಳ್ತಾರೆ, ಈ ಭಾವದಿಂದ ದೇವರನ್ನು ನಾವು ಅಪ್ಪ ತಂದೆ ಎಂದು ಕರೀತೇವೆ. ನಾವು ಪವಿತ್ರಾತ್ಮನೇ ನಮ್ಮ ಆತ್ಮ ಮುಂದೆ ಸಾಕ್ಷಿ ಹೇಳ್ತಾರೆ, ದೇವರೇ ಸಾಕ್ಷಿ ಹೇಳ್ತಾರಂತ ಕಣ್ರಿ. ಶೋಭಾ ನನ್ನ ಮಗಳು ಇತ್ತು ಬೇಡ ಹೇಳ್ತಾರಂತೆ, ನನ್ನ ಮಗಳು ಅಂತ ಹೇಳ್ತಾರಂತೆ, ಪ್ರಮೋದ ನನ್ನ ಮಗ ಅಂತ ಹೇಳ್ತಾರಂತೆ, ಪ್ರೈಸ್ ದಿ ಲಾರ್ಡ್. ಪ್ರಶಾಂತ ನನ್ನ ಮಗ ಅಂತ ಹೇಳ್ತಾರಂತೆ, ಹಾಲೆಲೂಯಾ ಹಾಲೆಲೂಯಾ ಪ್ರೈಸ್ ದಿ ಲಾರ್ಡ್. ಸಾಕಾ ಬೇಕಾ ಬೇಕಾ ಇನ್ನು ಬೇಕಾ? ಹಾಲೆಲೂಯಾ. ಹಾಗಾದ್ರೆ ನೀವು ಯಾರು? ಯಾರು? ದೇವರ ಮಕ್ಕಳಲ್ಲ. ಈಗ ಲಕ್ಷ್ಮಿ ಹೇಳ್ದೇನು? ಏಸಪ್ಪನ ಮಕ್ಕಳು. ಯೇಸುವಿನ ಮಕ್ಕಳು ನಾವು ಎಂದೆಂದು ನಲಿಯುವೆವು. ಎಲ್ಲರೂ ಸೇರಿ ಯೇಸುವಿನ ಮಕ್ಕಳು ನಾವು ಎಂದೆಂದು ನಲಿಯುವೆವು. ನೀವು ನಲಿಬೇಕಂದ್ರಿ ದೇವರ ಮಕ್ಕಳು ನಿಜ. ಆದ್ರೆ ಇವತ್ತು ಹೇಳಿ ಯೇಸು ದೇವರ ಮಕ್ಕಳು ಅಂತ ಹೇಳಿ, ಅಲ್ಲ ದೇವರ ಹೆಸರು ಹೇಳ್ದಂಗಾಯ್ತು, ಯೇಸು ಹೆಸರು ಹೇಳ್ದಂಗಾಯ್ತು. ನಿಜ ಅಲ್ವಾ? ಯೇಸು ದೇವರ ಮಕ್ಕಳು. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಈಗ ಇಷ್ಟೆಲ್ಲ ನಾವು ಹೇಳೋದು, ನಾನು ಯೇಸು ಮಕ್ಕಳು, ಯೇಸು ಮಗಳು, ಏಸಪ್ಪ ನಿನ್ನ ನಾಮದಲ್ಲಿ, ಅಪ್ಪ ಅಪ್ಪ ಏಸಪ್ಪ ಎಲ್ಲ ಆಡ್ದೋತಾನೆ. ಎಲ್ಲ ನಾವೀಗ ಎಲ್ಲರೂ ಕೂಡ ಸೇರ್ಬಿಟ್ಟು ಏನ್ ಮಾಡಿದೀವಿ? ಈಗ ದೇವರ ಏನಾದ್ರು ಸ್ವೀಕಾರ ಮಾಡಿದಿರ ನೀವೀಗ? ಹಾ, ದೇವ್ರ ಹೇಳ್ಬೇಕು, ದೇವ್ರ ಏನಾದ್ರು ಸ್ವೀಕಾರ ಮಾಡಿದ್ರಿ? ಈಗ ಅಪ್ಪ ತಂದೆ ಸ್ವೀಕಾರ ಮಾಡಿದ್ರಲ್ವಾ? ಈಗ ಇಲ್ಲಿ ನೀವು ಅಪ್ಪ ತಂದೆ ಸ್ವೀಕಾರ ಮಾಡ್ಬಿಟ್ಟು ಅಲ್ಲೋಗ್ಬಿಟ್ಟು ಏಟ ಜಗಳ ನಿಂತ್ಕೊಳ್ಳೋದು, ಕುಸ್ತಿ ಆಡೋದು, ಹೊಲಸು ಪದಗಳು ಮಾತಾಡೋದು, ಬಾಯಿ ಪದ ಮಾತಾಡಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತದೆ ಓದಾನ? ಈಗ ಇಲ್ಲಿ ದೇವರ ಮಕ್ಕಳು, ಇಲ್ಲಿ ಅಪ್ಪ ತಂದೆ ಅಂತ ಸ್ವೀಕಾರ ಮಾಡಿದಿರ, ನೀವು ಹೊರಗಡೆ ಹೋಗ್ಬಿಟ್ಟು ಮಾಡಿದ್ರೆ ಓದಕ್ಕೆ ಬರ್ತಾ ಮಗಳ? ಓದಪ್ಪ ಓದಪ್ಪ. ಇಲ್ಲ 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 ಇಲ್ಲ, ಒಂದು ನಿಮಿಷ 43 ಓದಪ್ಪ. ಯೋಹಾನ 8:43-44. ಹಾಂ ಹಾಂ. ನೀವು ನನ್ನ ಮಾತನ್ನು ಗ್ರಹಿಸಿದ ಕಾರಣವೇನು? ಹಾಂ ನನ್ನ ಬೋಧನೆಗೆ ಕಿವಿ ಕೊಡಲಾರದೆ ಇವರೇನು ಕಾರಣ? ನೀವು ದೇವರ ಬೋಧನೆ ಕಿವಿ ಕೊಡಲಾರದೆ ಇರೋದಕ್ಕೆ ನೀವು ದೇವರ ಮಾತು ಕೇಳ್ತಾ ಇಲ್ಲ. ನೆಕ್ಸ್ಟ್, ಸೈತಾನನನ್ನು ನಿಮ್ಮ ತಂದೆ, ನೀವು ತಂದೆಯಿಂದ ಹುಟ್ಟಿದವರಾಗಿದ್ದನು, ನಿಮ್ಮನ್ನು ಆ ತಂದೆಯ ದುರಿಚಗಳನ್ನು ನಡೆಸಬೇಕಿದ್ದೀರಿ. ಹಾಗಾದ್ರೆ ಇವತ್ತು ಏನ್ ಮಾಡ್ತಾರೆ ಗೊತ್ತಾ? ನೀವು ಮನೆಗೆ ಹೋದ್ಮೇಲೆ ನೀವು ಬೇಡದ್ರೆ ಆಟಗಳು ಆಡ್ತಾ ಇದ್ದಾಗ ನೀವು ಇಲ್ಲಿ ಅಪ್ಪ ಯೇಸುವೆ ಸ್ವೀಕಾರ ಮಾಡಿರ್ಬೋದು, ಆದ್ರೆ ನೀವು ನಿಜವಾಗಿ ಸೈತಾನ ಮಕ್ಕಳಾಗಿದ್ರೆ ಇನ್ನು ದೇವರ ಮಕ್ಕಳಾಗಿಲ್ಲ. ಯಾಕಂತಂದ್ರೆ ಕೇಳಿ,
ಇಲ್ಲಿ ಬರ್ತದೆ, ನೀವು ನನ್ನ ಮಾತನ್ನು ಗ್ರಹಿಸದ ಕಾರಣವೇನು, ನನ್ನ ಬೋಧನೆ ಕಿವಿಗಡಲಾಗಿದೆ. ನೀವು ಯಾವಾಗ ದೇವರ ಪಾಸ್ಟರ್ ನಿಮಗೆ ವಾಕ್ಯ ಕೊಡುವಾಗ ಅದನ್ನು ಸ್ವೀಕಾರ ಮಾಡಲಿಲ್ವೋ ಆವಾಗ ನೀವು ದೇವರ ಮಕ್ಕಳಾಗೋದಿಲ್ಲ, ಇನ್ನೂ ಸೈತಾನನ ಮಕ್ಕಳೇ ಆಗಿದ್ದೀರಾ. ಹೆಸರಿಗೆ ಮಾತ್ರ ದೇವರ ಮಕ್ಕಳು ಅಂತ. ಹಾಲೆಲೂಯಾ. ಹಾಲೆಲೂಯಾ. ಇಲ್ಲಿ ನೋಡಿ ಬಂದಿದೆ, ಸೈತಾನನು ಯಾರು ನಿಮ್ಮ ತಂದೆ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಯಾರು ನಿಮ್ಮ ತಂದೆ? ಏಸಪ್ಪ. ಇಲ್ಲಿ ಏನ್ ಬರ್ತಿದೆ? ಸೈತಾನನು ನಿಮ್ಮ ತಂದೆ. ಯಾಕೆ ನಿಮ್ಮ ತಂದೆ ಆಗ್ತಾರೆ ಗೊತ್ತಾ? ನೀವು ಇಲ್ಲಿಂದ ಹೊರಗಡೆ ಹೋದ್ಮೇಲೆ ನಿಮ್ಮ ಆಟಗಳಿಗೆ. ಅಲ್ಲಲ್ಲಿಯ ಸೈತಾನನು ನಿಮ್ಮ ತಂದೆ ಆಗಿರ್ಬೇಕಾದ್ರೆ ಇನ್ನೂ ಆತನ ದುರುಚಿಗಳನ್ನು ಇಟ್ಕೊಳ್ತೀರಾ. ದೇವರೇ ನಿಮ್ಮ ತಂದೆ ಆಗಿರ್ಬೇಕಾದ್ರೆ ದೇವರ ಗುಣಗಳನ್ನು ಧರಿಸಿಕೊಳ್ಳುತ್ತೇವೆ. ಹಾಗಾದ್ರೆ ಇವತ್ತಿನಿಂದ ನಾನು ನೀನು ದೇವರ ಮಕ್ಕಳು ಅಂತ ಒಂದು ಗುಣನ ತೋರಿಸ್ಬೇಕಾದ್ರೆ ನಾವು ಇವತ್ತು ಅಪ್ಪ ತಂದೆ ಅಂತ ಕರೆದುಕೊಂಡು ಆ ದೇವರ ಗುಣಗಳು ಏನಿದೆ ಬೈಬಲಲ್ಲಿ ಏನಿದೆಯೋ ಅದ್ರ ಪ್ರಕಾರ ನಾವು ನಡೆಯುವ. ಹಾಲೆಲೂಯ. ಬಂದಿದಾಗ ತುಂಬಾ ಡಲ್ ಆಗಿದ್ರು, ಎಲ್ಲ ಮುಖ ಎಲ್ಲ ಕಪ್ಪು. ಕೇಳಿಸ್ಕೋ. ಏನು ನಾ ಎಲ್ಲಿ ಕೂತಿದ್ದಾನೋ ನಾ ಎಲ್ಲಿ ನಿಂತಿದ್ದಾನೋ ಅನ್ನೋದು ಗೊತ್ತಿಲ್ಲ. ಅವಾಗ ಇಲ್ಲಿ ಕೂತಿದಾಗಲೇ ಉಂಟಾಗೋದು. ಆಮೇಲೆ ಅವ್ರಿಗೆ ಬಂದು ಸುರಿದು ಹೆಂಗೆ ಆಟ ಆಡಿದಾನೆ ಗೊತ್ತೇನೋ, ನಮ್ಮನ್ನು ಸಕ್ಕತ್ತ ಕೊಳ್ಕೊಬಿಟ್ಟು ಒಂದು 2-3 ವಾರ. ಆಮೇಲೆ ಇದು ಬರ್ತಾ 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 ಮಾಮೂಲಿ ನಮ್ಮ ಕಡೆಗೆ ನಾರ್ಮಲ್ ಆಗಿ ಮತ್ತೆ ಬಂದ ಸುರು ದಿವಸ ನಮ್ಮನ್ನ ಒಂದು 3 ವಾರ ಎಷ್ಟು ನಿಮಿಷ ಕೊಡ್ತಾರೆ, ಆಗಾಗಲೂ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಕೂತ್ಕೊಬಿಡೋದು, ಹಿಂಗೆಲ್ಲ ಮಾಡ್ತಾರೆ. ಈಗ ನಾವು ಹೇಳ್ದಂಗೆಲ್ಲ ಮಾಡ್ತಾನೆ ಪಾಪ. ಅಲ್ಲಿ ಅಲ್ಲಿ ಬಂದೇನೆ ಯಾಕತ್ತಾ. ಈಗ ಅವನು ಅಲ್ಲಿಂದ ನೀನು 1 ವಾರ ತಪ್ಪಿಸ್ಕೊಂಡಿದ್ಯಪ್ಪ, ಇಲ್ಲ ತಾನೆ? ಇಲ್ಲ ಅಂತ. ಹಾಂ, ಅದೇ ಹೇಳೋದು. ಅವ್ನು ಬರ್ತಾ ಇದ್ದಾನೆ, ದೇವ್ರ ಮಹಿಮೆ ಕಾಣ್ತಾ ಇದ್ದಾರೆ. ಭಾನುವಾರ ದಿವಸ ದಯವಿಟ್ಟು ನಿಮ್ಮ ಕೆಲಸಗಳಿಗೆ ರಜೆ ಹಾಕಿ ನೀವು ಆಲಯಕ್ಕೆ ಬನ್ನಿ, ದೇವರು ಗ್ಯಾರಂಟಿ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಅಲ್ಲಿ ದೇವ್ರ ಸಾಕ್ಷಿನೇ ಜಾಸ್ತಿ ಆಗ್ತಾ ಇದೆ. ಎಷ್ಟೇ ಏನಮ್ಮ? ಹೌದಪ್ಪ. ಹಾಂ, ಇಲ್ಲಿ ಬಂದ್ಮೇಲೆ ಎಷ್ಟು ಖರ್ಚು ಮಾಡ್ದಪ್ಪ? ಹಾಂ, ನಿಮ್ಮ ಫಾಸ್ಟ್ ಒಂದು 10,000 ಕೇಳಿದ್ರ? ಒಂದು 5 ಸಾವಿರ, ಒಂದು ಹೋಗ್ಲಿ ಒಂದು 500 ರೂಪಾಯಿ ಕೇಳಿದ್ರ? ಮಾತಾಡ್ಬೇಕು ಜೋರಾಗಿ. ಹಾಂ ಹಾಂ ಹಾಂ. ಅಲ್ಲಲ್ಲಿಯ ನೋಡಿ, ಇವತ್ತು ವಾಕ್ಯ ಕೊಡೋದಕ್ಕಿಂತ ಜಾಸ್ತಿ ಸಾಕ್ಷಿನೇ ಆಗ್ತಾ ಇದೆ. ಪ್ರಾರ್ಥನೆ ಮಾಡಿದ್ರೆ ಒಬ್ಬೊಬ್ಬರು ಒಂದೊಂದು ಥರ ಬಂದರು. ನಮ್ಮ ಶೋಭಕ ಎಷ್ಟವ ಖರ್ಚು ಮಾಡಿದೆ ನೀನು? ಎಷ್ಟು ಮಾಡ್ದವ? 5 ಲಕ್ಷ ಗಂಟೆ ಖರ್ಚು ಮಾಡಿದ್ಯಾ? ಜೋರಾಗಿ ಹೇಳ್ಬೇಕು. ಇಲ್ಲಿ ಬಂದ್ಮೇಲೆ ಎಷ್ಟು ಸಾವಿರ ಖರ್ಚು ಮಾಡ್ದವ? ಏನಿಲ್ಲ. ನಂದು ಎಷ್ಟು ರೂಪಾಯಿ ಕಾಣಿಕೆ ಹಾಕಿದ್ಯಾ? ಒಂದು 5,000 ಹಾಕಿದ್ಯಾ? ಒಂದು 2,000 ಹಾಕಿಲ್ಲ ಅಂತೆ. ಕೇಳಿ ಕೇಳಿ ಒಂದು ನಿಮಿಷ ಇರೋ 5,000 ಕಾಣಿಕೆ ಹಾಕಿದ್ರೆ 2,000 ಹಾಕಿಲ್ಲ ಅಂತಾರೆ. ಅಲ್ಲಲ್ಲಿಯ ಒಂದು ಹೇಳ್ತೇನೆ ಪ್ರಿಯರೇ, ನಿಮ್ಮ ಕಾಣಿಕೆಯಲ್ಲಿ ನಮ್ಮ ದೇವರಿಲ್ಲ, ನಿಮ್ಮ ಭಯ ಭಕ್ತಿಯಲ್ಲಿ ನಮ್ಮ ದೇವರಿದ್ದಾರೆ. ಅಲ್ಲಲ್ಲಿಯ ನೀವು ದೇವರ ಮೇಲೆ ಭಯಪಟ್ಟು ನಿಲ್ಲಿ. ದೇವ್ರನ್ನ ನೀವು ಅಪ್ಪ ತಂದೆಯಿಂದ ಪ್ರೀತಿಯಿಂದ ಸ್ವೀಕಾರ ಮಾಡಿ ಸಾಕು. ದೇವರು ನಿಮಗೆ ಏನೆಲ್ಲ ಒದಗಿಸ್ಬೇಕಾದ್ರೆ ಒದಗಿಸ್ತಾರೆ ಪ್ರಿಯರೇ. ಅಲ್ಲಲ್ಲಿಯ ಯಾಕಂದ್ರೆ ನೀವು ಇವತ್ತಿನಿಂದ ನಿಮ್ಮ ಜಾತಿನ ನೆನೆಸ್ಕೊಂಡು ಬೇಜಾರು ಮಾಡ್ಕೋಬಾರ್ದು. ನಿಮ್ಮ ಕರ್ರಗಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಬೆಳ್ಳಿಗಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಕಾಯಿಲದಲ್ಲಿ ಇದರಿಂದ ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ನಾನು ಇಂಥ ಕುಟುಂಬದಲ್ಲಿ ಹುಟ್ಟುಬಿಟ್ನಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ನೀ ಇಂಥವ್ರ ಮಗಳಾಗಿ ಹುಟ್ಟುಬಿಟ್ನಲ್ಲ ಬೇಜಾರು ಮಾಡ್ಕೋಬೇಡಿ. ಎಲ್ಲದಕ್ಕಿಂತಲೂ ದೊಡ್ಡದಾಗಿ ದೇವರ ಮಗಳಾಗಿ ಅದಕ್ಕೆ ಖುಷಿ ಪಡಿ. ಇವತ್ತಿನ ನೀವು ಸಾಧಾರಣವಾದವರಲ್ಲ. ನೀವು ಇವತ್ತಿನ ನೀವು ಗಂಡಸಲಾಗಲಿ ಹೆಂಗಸರಾಗಲಿ ನಿಮ್ಗೆ ಹೇಳ್ತಾ ಇದ್ದೀರಿ ಗೊತ್ತಾ, ನೀವು ಸಾಧಾರಣವಾದವರಲ್ಲ. ಹಾಲೆಲೂಯಾ. ನಿಮ್ಮ ಕೈಲಿ ಅಸಾಧ್ಯವಾದದ್ದು ಯಾವುದಿಲ್ಲ. ಇವತ್ತು ಸಾಕ್ಷಿ ಮೇಲೆ ಸಾಕ್ಷಿ ಬರ್ತಾ ಇದೆ. ದೇವ್ರು ನಮ್ಮ ಸ್ವತಃ ಬೇಗ ಬೇಗ ಹೇಳ್ಬೇಕು, ಬೇಗ ಬೇಗ ಹೇಳ್ಬೇಕು. ಅದೇನಿದೆ ಬೇಗ ಬೇಗ ಹೇಳ್ಬೇಕು. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡೋಣ ಸಾಕ್ಷಿನೇ ದೇವ್ರ ಮಾತ್ರ ನಾನು ಏನು ಮಾಡೋಕ್ಕಾಗಲ್ಲ. ನಮ್ದು 8 ವರ್ಷದಿಂದ ಎಸಿ ಕೋರ್ಟಲ್ಲಿ ಕೇಸ್ ಇತ್ತು. 8 ವರ್ಷದಿಂದ ಸುಮಾರು ದುಡ್ಡು ಖರ್ಚು ಮಾಡ್ಕಲ್ದು. 8 ವರ್ಷದಿಂದ ನಮ್ಮಂತೆಯೇ ಕೇಸ್ ಆಗಿರಲಿಲ್ಲ. ಈಗ ನಮ್ಮ ಕೇಸು ನಮ್ಮಂತೆ ಆಗದೆ. ಇನ್ನು RTC ಎಲ್ಲ ಕೂರ್ಸವ್ರೆ. ಈಗ ಇನ್ನೂ ಅದು ಇದಕ್ಕೆ ಬಂದಿಲ್ಲ, ಎಲ್ಲ ತಹಸೀಲ್ದಾರ್ ಹತ್ರ ಇನ್ನೂ ನಮ್ಮ ಕೈಗೆ ಇನ್ನೂ ಸಿಕ್ಕಿಲ್ಲ, ಅಲ್ಲೇ ಇದೆ. ಏಸಪ್ಪ ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವು ಏಸಪ್ಪ ಅದು ನಮಗೆ ಎಷ್ಟು ನಂಬಿದ್ದು ಅಷ್ಟು ನಮಗೆ ಜಯ ಕೊಟ್ಟವ್ರು. ಹಾಂ,
ಸ್ತೋತ್ರ. ಕೇಳ್ತಾ ಇದೆಯಾ? ಅಲ್ಲಲ್ಲಿಯ 8 ವರ್ಷದಿಂದ ಈ ಲೋಕದ ನ್ಯಾಯಾಧಿಪತಿ ಹತ್ರ ಹೋದ್ರು, ಆದ್ರೆ ಪರಲೋಕದ ನ್ಯಾಯಾಧಿಪತಿ ಹತ್ರ ಕಳೆದವರ ಬಂದ್ರು. ನಮ್ಮ ಹೆಸರು ಕೂರ್ಬೇಕು RTC ಇದ್ರು. ಪರಲೋಕದ ನ್ಯಾಯಾಧಿಪತಿ ಏನ್ ಮಾಡಿದ್ರು ಗೊತ್ತಾ? ಅವರಿಗೆ ಏನ್ ಮಾಡಿದ್ರು? RTC ಅವ್ರ ಹೆಸರನ್ನ ಕೂರ್ಸಿದ್ರು. ತಹಸೀಲ್ದಾರ್ ಕೈಲಿದೆ, ಇನ್ನು ಸಿಕ್ಕಲಿಗೆ ಮಾತ್ರ ಇರೋದು. ಅಲ್ಲಲ್ಲಿಯ ಈ ಲೋಕದ ನ್ಯಾಯಾಧಿಪತಿ ಹತ್ರ ಎಷ್ಟು ವರ್ಷ ಹೋದ್ರಿ? ಆ ಪರಲೋಕದ ನ್ಯಾಯಾಧಿಪತಿ ಹತ್ರ ಎಷ್ಟು ಸಲ ಬಂದ್ರಿ? ಅಲ್ಲಲ್ಲಿಯ ನಮ್ಮ ಅಪ್ಪ ಸಾಮಾನ್ಯದ ನ್ಯಾಯಾಧಿಪತಿ ಎಲ್ಲ ಕಣ್ರಿ, ಲಾಯರಿಗಿಂತ ದೊಡ್ಡ ಲಾಯರು. ನಿನ್ ಗಂಡನ ಪಾಲಿಗೆ ಯಾರು ಗೊತ್ತಾ? ನಿನ್ನ ಗಂಡನ ಪಾಲಿಗೆ ಯಾರು ಗೊತ್ತಾ? ಡಾಕ್ಟ್ರಿಗಿಂತ ದೊಡ್ಡ ಡಾಕ್ಟ್ರು. ಅಲ್ಲಲ್ಲಿಯ ಅಲ್ಲಲ್ಲಿಯ ಸರ್ವಶಕ್ತನಾದ ದೇವರು ಸಾಲಗಾರರಿಗೆ ಸಾಲವನ್ನು ತೀರಿಸಲಿಕ್ಕೆ ದಾರಿ ತೋರಿಸ್ಕೊಳ್ಳಿ ಶಕ್ತನಾಗಿದ್ದಾರೆ. ಕಾಯಿಲೆಗಾರರಿಗೆ ವೈದ್ಯನಾಗಿ ಬರ್ತಾನೆ. ಕೋರ್ಟ್ ಕಚೇರಿ ವ್ಯವಹಾರ ಮಾಡೋರಿಗೆ ಲಾಯರ್ ಆಗಿ ಬರ್ತಾರೆ. ನಮ್ಮ ದೇವರ ಸಾಮಾನ್ಯದ ದೇವರಲ್ಲ ಕಣ್ರಿ. ಇಂಥ ದೇವರು ನಿಮಗೆ ಅಪ್ಪ ಆಗಿದ್ದಾರೆ ಅಂದ್ರೆ ಇನ್ನೂ ಖುಷಿ ಪಡ್ರಿ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಸಾಕ್ಷಿಗಳಪ್ಪ, ದೇವ್ರ ಸಾಕ್ಷಿಗಳನ್ನ ತಡೆ ಮಾಡೋದು ಬೇಡ. ಬೈಬಲ್ ಓದ್ತೇವೆ, ಅವಾಗ ಓದ್ಬೇಡ ದೇವಿ ಅಂತಂದ್ರು. ಆಮೇಲೆ ಅವ್ರು ಹೇಳಿದ್ರು ಅಂದ್ಬಿಟ್ಟು ನಾನು ನಿಲ್ಲಿಸ್ಲಿಲ್ಲ. ಇನ್ನೂ ಒಂದು ದಿನ ಓದ್ತೇವೆ, ಅವಾಗ ಏನು ಮಾತಾಡಲಿಲ್ಲ. ಇನ್ನೂ ಒಂದು ದಿನ ಓದ್ತಿದ್ದಾಗ ಆಮೇಲೆ ಅಂದ್ರೆ ದೇವ್ರ ಹತ್ರ ಹಿಂಗೆ ನಮ್ಮ ಮನೆ ಕಳುವಾಗ ದೇವ್ರ ಐತೆ, ಅಲ್ಲಿ ದೇವ್ರ ಹತ್ರ ನೀನು ಇಡಬೇಡ, ಒಳಗಡೆ ತಗೊಂಡಿಡು ಅಂತ ಹೇಳಿ. ನೋಡಿ ನೋಡಿ ನೋಡಿ, ಒಂದ್ಸಲ ಓದಿದ್ರಂತೆ, ಓದ್ಬೇಡ ದೇವಿ ಅಂತ ಹೇಳಿದ್ರಂತೆ. ಆದ್ರೂ ಈ ದೇವಿ ಏನ್ ಮಾಡಿದ್ರು? ಮಹಾದೇವನ ಬೈಬಲ್ ಓದಿದ್ರು. ದೇವ್ರ ಬೈಬಲ್ ಓದಿದಾಗ ಇನ್ನೊಂದ್ಸಲ ಏನು ಸದ್ಯ ಮಾಡಲಿಲ್ಲ, ಇನ್ನೊಂದ್ಸಲ ನೀನು ಆರಾಧನೆ ಮಾಡು, ಎಲ್ಲ ದೇವ್ರಗಳಿಂದ ಮಿಕ್ಸ್ ಮಾಡಬೇಡ, ಇದು ಮಹಾನ್ ದೊಡ್ಡ ದೇವ್ರದ್ದು ಬೈಬಲ್ ತೋರಿಸ್ತದೆ. ಅಲ್ಲಲ್ಲಿಯ ಆಯ್ತಾ? ಆಯ್ತಾ? ಕೇಳಿ ಕೇಳಿ. ಮಿಸ್ಸಾಗಿ ಬಂದ್ಬಿಡ್ತೇವೆ ಅಂತ ಅವಾಗ ಸ್ನಾನ ಮಾಡ್ಕೊಂಡು ಹೋಗು ಅಂತಂದ್ರು. ಆಮೇಲೆ ನಾನು ಅಂದೆ ಆಯ್ತು ಅಂತೇಳಿ. ಏನಂದ್ರೆ ಗೊತ್ತಾ, ಇವಾಗ ನಾವೆಂಗು ದೇವರು ಅಂತ ನಂಬಿದ್ದೇನೆ, ಅದು ಹಂಗೆ ದೇವರು ಅಂತೇಳಿ ನೀವೇನು ನಾವು ಹೆಂಗೆ ದೇವರು ಅಂತ ಕೂರಿಸ್ತೀನಿ, ಹಂಗೆ ನೀನು ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ನೋಡಿ, ಸ್ನಾನ ಮಾಡ್ಕೊಂಡು ಹೋಗ್ಬೇಕಂದ್ರೆ ಯಾವ ಬೈಬಲ್ ಓದ್ಬೇಡ ಅಂತ ಹೇಳ್ದಂತ ಗಂಡ ಇವತ್ತು ಸ್ನಾನ ಮಾಡ್ಕೊಂಡು ಹೋಗವ ಅಂತ ಹೇಳಿದ್ರೆ ಅಲ್ಲಲ್ಲಿಯ ಇದೇ ಕಂಡ್ರೆ ನಮ್ಮ ದೇವ್ರ ಶಕ್ತಿ. ನಮ್ಮ ದೇವ್ರಿಗೆ ಬೇಕಾಗಿರೋದೇ ರೌಡಿಗಳು, ಪಾಪ ಮಾಡೋರು, ಅನ್ಯಾಯ ಮಾಡೋರು, ಅಕ್ರಮ ಮಾಡೋರನ್ನ ಒಳ್ಳೆ ದಾರಿ ತರದೇ ನಮ್ಮ ದೇವ್ರ ಕೆಲಸ. ನೋಡಿ, ಚಿಕ್ಕ ಮಕ್ಕಳ ಬಾಯಿಂದ ದೇವ್ರ ವಾಕ್ಯದಲ್ಲಿ ಬರ್ತಿದೆ, ದೇವ್ರ ವಾಕ್ಯದಲ್ಲಿ ಬರ್ತಿದೆ. ಮೊಲೆ ಕೂಸುಗಳ ಬಾಯಿಂದಲೂ ಕೂಡ ನಾನು ದೇವ್ರ ವಾಕ್ಯನ ಕೊಡ್ತೀನಿ ಅಂತ ದೇವ್ರ ವಾಕ್ಯ ಇದೆ. ನೋಡಿ, ಆ ಮಗುವಿನ ಬಾಯಿಂದನೂ ಕೂಡ ನೀನು ಬಾ, ಅಂಕಲ್ ಹತ್ರ ಬಾ. ಅಲ್ಲಲ್ಲಿಯ ಒಂದ್ ಹೇಳ್ತೀನಿ ಪ್ರಿಯರೇ, ಕೊನೆ ಕಾಲದಲ್ಲಿ ಮೊಲೆ ಕೂಸುಗಳು ಕೂಡ ದೇವರ ವಾಕ್ಯ ಹೇಳುವಂತ ಕಾಲ ಬರ್ತದೆ. ದೇವ್ರ ವಾಕ್ಯದಲ್ಲಿ ಇದೆ, ಅರ್ಥ ಮಾಡ್ಕೊಳ್ಳಿ. ಅಲ್ಲಲ್ಲಿಯ ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ ಪ್ರಿಯರೇ, ದುಷ್ಟರು, ಮೋಸಗರ, ಪಾಪಿಗಳನ್ನ ದೇವ್ರ ಕರೆಯಕ್ಕೆ ಬಂದಿರೋದು ಕಣ್ರಿ. ಒಳ್ಳೆಯವರಿಗೆ ಸ್ವರ್ಗ ಇದೆ, ಪಾಪಿಗಳಿಗೆ ಸ್ವರ್ಗ ಕೊಡೋರು ಯಾರು? ನಮ್ಮ ಅಪ್ಪ ಕಣ್ರಿ. ಬೇರೆ ಗ್ರಂಥಗಳು ಹೇಳ್ತದೆ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಅಂತೇಳಿ. ನಮ್ಮ ದೇವ್ರ ಗೊತ್ತಾ? ದುಷ್ಟರನ್ನ ಒಳ್ಳೆದಾರಿ ತರೋದು ದೇವ್ರು. ನಮ್ಮ ದೇವರು ದುಷ್ಟರಿಗೆಲ್ಲ ಶಿಕ್ಷೆ ಆಗೋದಾದ್ರೆ ಬೇರೆ, ದುಷ್ಟರಿಗೆಲ್ಲ ಶಿಕ್ಷೆ ಆಗೋದಾದ್ರೆ ದೇವಿ, ನಾವೆಲ್ಲ ಒಂದಲ್ಲ ಒಂದು ರೀತಿ ದುಷ್ಟರು ತಾನೆ? ನಾವೆಲ್ಲ ಒಳ್ಳೆಯವರ? ಕರೆಕ್ಟಾಗಿ ಮಾತಾಡ್ಬೇಕೀಗ. ಒಂದಲ್ಲ ಒಂದು ರೀತಿ ದುಷ್ಟತನ ಮಾಡಿಲ್ವಾ? ಪಕ್ಕದ ಮನೆಯೊಳಗೆ ನೆಗೆದು ಬಿದ್ದೋಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡಿಲ್ವಾ? ಏಸು ಹತ್ರ ಬಂದ ಮೇಲೆ ಈಗ ಹಂಗೆ ಮಾಡಬಾರ್ದು ಅಂತ ಗೊತ್ತಾಗಿರೋದು. ಎಷ್ಟು ಜನ ನಿಂಬೆಹಣ್ಣು ಹೊಡ್ಸಿದ್ದೀರಾ? ಎಷ್ಟು ಜನ ಮೊಟ್ಟೆ ಹೊಡ್ಸಿದ್ದೀರಾ? ಎಷ್ಟು ಜನ ದಾಡೆ ಹೊಡ್ಸಿದ್ದೀರಾ? ಮಾಡಿದೀವಲ್ವಾ? ಸರಿನಾ? ಅರ್ಥ ಮಾಡ್ಕೊಳ್ಳಿ, ಒಂದು ನಿಮಿಷಮ್ಮ, ಅರ್ಥ ಮಾಡ್ಕೊಳ್ಳಿ. ನಾನೇ ಮಾಡಿದ್ದೀನಿ. ನಮ್ಮ ಮನೇಲಿ ಚಿನ್ನ ಕದ್ಕೊಂಡೋದ್ರು, ಅವ್ರ ರಕ್ತ ಕಕ್ಕಿ ಸಾಯ್ಬೇಕು ಅಂದ್ಕೊಂಡು ಮೊಟ್ಟೆ ಹೊಡೆದಿದ್ದು, ನಿಂಬೆಹಣ್ಣು ಹೊಡೆದಿದ್ದು. ಅಲ್ಲಲ್ಲಿಯ ಯೇಸು ಹತ್ರ ಬಂದ ಮೇಲೆ ಗೊತ್ತಾಯ್ತು, ನೀನು ಅವರಿಗೆ ಶಾಪ ಹಾಕಬಾರ್ದು, ನೀನು ಅಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಅಂಥವ್ರಿಗೆ ಪ್ರಾರ್ಥನೆ ಮಾಡಬೇಕು ಅಂತೇಳಿ. ಅಲ್ಲಲ್ಲಿಯ ಹಾಗಾದ್ರೆ ನಾವು ಒಂದಲ್ಲ ಒಂದು ರೀತಿ ನಾವು ದುಷ್ಟ ತಾನೆ? ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಅಂದರೆ ನಾನು ಬದುಕೋಂಗಿಲ್ಲ, ನೀನು ಬದುಕೋಂಗಿಲ್ಲ, ಎಲ್ಲರೂ ಒಂದಲ್ಲ ಒಂಥರದ ದುಷ್ಟರೇ. ಆ ಪ್ರಪಂಚದಲ್ಲಿ ಜನನೇ ಇರೋದಿಲ್ಲ ಆಗಿದ್ರೆ. ಅದಕ್ಕೇನೆ ಯೇಸು ಏನ್ ಮಾಡ್ದ? ದುಷ್ಟರನ್ನ ರಕ್ಷಿಸಲಿಕ್ಕೆ ಬಂದ್ರು. ಶಿಷ್ಟರಿಗೆ ಸ್ವರ್ಗ ಇದೆ, ದುಷ್ಟರು ಒಳ್ಳೆದಿರ್ತಂದ್ರೆ ಅವ್ರನ್ನ ಇವ್ರ ಸೇರಿಸ್ತಿದ್ದಾರೆ. ಅಲ್ಲಲ್ಲಿಯ ಒಳ್ಳೆಯವರಿಗೆ ದೇವ್ರು ಬರೋದಾದ್ರೆ ಕೆಟ್ಟವ್ರನ್ನ ದೇವ್ರು ಒಳ್ಳೆದಾರಿ ತರ್ಬೇಕಪ್ಪ. ಕೆಟ್ಟವ್ರಿಗೆ ಬಿಟ್ಬಿಟ್ರೆ ದೇವ್ರೇ ಆಗೋದಿಲ್ಲ ಅದು, ಅಲ್ವಾ? ಕೆಟ್ಟವ್ರು ಕೂಡ ದೇವ್ರಿಗೆ ಹುಟ್ಟಿದ ಮಗನೇ. ಕೆಟ್ಟವ್ರನ್ನ ಒಳ್ಳೆ ದಾರಿಗೆ ತರ್ಲಿಕ್ಕೋಸ್ಕರನೇ ಸ್ವಾಮಿ ದೇವ್ರ ವಾಕ್ಯದಲ್ಲಿ ಬರ್ತದೆ. ಲೂಕ 9ನೇ ಅಧ್ಯಾಯದಲ್ಲಿ
ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸುವುದಕ್ಕೆ ಮನುಷ್ಯ ಕುಮಾರನ ಬಂದನು ಅಂತೇಳಿ. ಹಾಗಾದ್ರೆ ಪ್ರಿಯರೇ, ಕೆಟ್ಟು ಹೋಗಿರ್ತಕ್ಕಂಥ ಜನಗಳನ್ನೇ ಕರ್ಕೊಂಬರೋದು ದೇವರು. ಹಲ್ಲೆಲೂಯಾ. ಯಾರನ್ನ ಕರ್ಕೊಂಡ್ಬರ್ತಾರೆ? ಯಾರನ್ನ? ಕೆಟ್ಟು ಹೋದವ್ರನ್ನ ಹುಡುಕಿ ರಕ್ಷಣೆ ಮಾಡ್ತಾರೆ ದೇವರು. ಆಗ ನಾನು ಒಬ್ಬ ಕೆಟ್ಟವನಾಗಿದೆ, ನನ್ನ ಹುಡುಕಿ ರಕ್ಷಣೆ ಮಾಡಿದ್ರು. ನೀನು ಕೆಟ್ಟವನಾಗಿದ್ಯಾ, ನಿಮ್ಮನ್ನು ಹುಡುಕಿ ರಕ್ಷಣೆ ಮಾಡಿದ್ರು. ಹುಡುಕಿ ಬಂದು ರಕ್ಷಣೆ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ನನ್ನ ಮಗ ಯಾಕೆ ಹಿಂಗೆ ಅಂತ ಕೇಳಬೇಡಿ, ನನ್ನ ಹೆಂಡತಿ ಯಾಕೆ ಹಿಂಗೆ ಅಂತ ಕೇಳಬೇಡಿ, ನನ್ನ ಗಂಡ ಯಾಕೆ ಅಂತ ಕೇಳಬೇಡಿ. ಅವ್ರು ಬರುವಂತ ಸಂದರ್ಭದಲ್ಲಿ ಬಂದೇ ಬರ್ತಾರೆ. ಹಲ್ಲೆಲೂಯಾ. ಇಬ್ರಿ 12ನೇ ಅಧ್ಯಾಯದಲ್ಲಿ ಬರ್ತಿದೆ, ಕರೆದು ಸಾಕಾದ್ರೆ ಪೆಟ್ಟು ಕೊಟ್ಟು ಕರ್ಕೊಂಡ್ಬರ್ತೀನಿ ಅಂತೇಳಿ. ಪೆಟ್ಟು ಕೊಟ್ಟಾದ್ರೂ ಕರ್ಕೊಂಡ್ಬರ್ತಾರೆ. ಹಲ್ಲೆಲೂಯಾ. ಇಬ್ರಿ 12, 7, 8 ಬರ್ತಿದೆ, ಪೆಟ್ಟು ಕೊಟ್ಟಾದ್ರೂ ಕರ್ಕೊಂಡ್ಬರ್ತೀನಿ. ಹಲ್ಲೆಲೂಯಾ. ಆ ಪೆಟ್ಟು ಬಿದ್ದಾಗ ನಾವು ಜೊತೆ ಬರಲ್ಲ, ಸ್ವಾಮಿ ಹಿಂಗ್ ಮಾಡ್ಬಿಟ್ಟಲ್ಲ ಹೇಳಕ್ ಹೋಗ್ಬಾರ್ದು. ಹಲ್ಲೆಲೂಯಾ. ಸಾಕ್ಷಿನಾ? ಅಯ್ಯೋ ಸಾಕ್ಷಿ ಆಗ್ಬಿಟ್ಟು ವಾಕ್ಯ ಕೊಡೋದು ಹೆಂಗಮ್ಮ? ಆಯ್ತು, ಪರವಾಗಿಲ್ಲ, ಹೇಳಿ. ಒಂದ್ ದಿವಸ ಅಳ್ತಾ ಮನೆ ಕಡೆ ಮಲಗಿದಾಗ ಒಬ್ಬರು ದೊಡ್ಡವರು ಅವ್ರು ಬಂದು ನಿಂತ್ಕೊಂಡು ನಿನ್ ಕಷ್ಟ ನೋಡಕ್ಕಾಗಲ್ಲಕ್ಕವ ಅಂತ ನನ್ನ ತಲೆ ಮೇಲೆ ಕೈ ಇಟ್ರು ಸರ್. ಅವ್ರಿಗೆ ಎಷ್ಟೊತ್ತು ಬಿಟ್ಟಿದಾರೋ ಅಂತ ನನಗೆ ಗೊತ್ತಿಲ್ಲ. ಹೌದಾ? ಸ್ತೋತ್ರ. ನೋಡಿ, ನಮಗೂ ಕೂಡ ಗಂಡ ಹೆಂಡತಿ ಇಬ್ರು ಪ್ರಾರ್ಥನೆ ಮಾಡೋದು, ನಮಗೂ ಕೂಡ ದೇವ್ರ ದರ್ಶನ ತೋರಿಸಿದೆ. ಅಲ್ಲ, ಹಾಗಾದ್ರೆ ಇನ್ನೊಂದು ಸಾಕ್ಷಿನೂ ಕೂಡ ಹೇಳ್ತೀನಿ ಅಂತ ಹೇಳ್ತಾರೆ, ಕೇಳಿದ್ರಿ. ಏನ್ ಸಾಕ್ಷಿ ಹೇಳಿ? ಅದೇ ಹಿಂದೆ ಹೇಳಿ ಸಾಕ್ಷಿ ಏನು ಹೇಳ್ತೀನಿ. ಅದೇ ಇವ್ರದ್ದು ಅಂಕಲ್, ಇವರು 2 ವರ್ಷದಿಂದ ಸಾಕಾಗಿ ದುಡ್ಡೆಲ್ಲ ಅವ್ರ ಹೆಸರೇನು? ಪ್ರಮೋದ್ ಅಂತ ಅವರು ನಾವು ಚರ್ಚ್ಗೆ ಹೋಯ್ತಿರೋದ್ಕ ಬರಲ್ಲ ಅಂತ ಅನ್ಕೊಂತಿದ್ರು. ಈಗ ನಾವು ಚರ್ಚ್ಗೆ ಹೋಯ್ತ್ಲಿ, ಈಗ ಅವ್ರು ಬಂದ್ಮೇಲೆ ಈಗ ಅವ್ರಿಗೆ ಗುಣವಾಯ್ತು ಅಂಕಲ್. ಈಗ ಅವ್ರಿಗೆ ಅದ್ಭುತ ಆಯ್ತು. ಈಗ ಹೆಂಗಿದ ಫಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಈ ಜ್ಞಾನನೇ ಇರ್ಲಿಲ್ಲ ಅಂಕಲ್. ಅವ್ರಿಗೆ ಇನ್ನು ಎಲ್ಲಿ ಕೂತ್ಕೋತೀವಿ, ನಾವು ಎಲ್ಲಿ ನಿಂತ್ಕೋತೀವಿ, ಎಲ್ಲಿ ಹೋಯ್ತೀವಿ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಬೇಕಾದಷ್ಟು ಮರಿ ಹೊಡೆಯೋದು, ಕೋಳಿ ಹೊಡೆಯೋದು, ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು ಎಲ್ಲ ಖರ್ಚು ಮಾಡೋರು. ಆದ್ರೆ ಆಮೇಲೆ ನಮ್ಮ ಮೇಸಪ್ಪಂತ ಬಂದ್ಮೇಲೆ ಅವರು ಚೆನ್ನಾಗಿ ಗುಣವಾರು. ಚೆನ್ನಾಗಿದ್ಯಪ್ಪ? ಈಗ ಹೆಂಗಿದ್ಯಪ್ಪ? ಚೆನ್ನಾಗಿದ್ದೀನಿ ಅಂಕಲ್. ಎಷ್ಟು ಕ್ಲಾಸ್ ಓದಿದ್ಯಾ? ನಾನು ಬಿಕಾಮ್. ಕೇಳಿಸ್ತಾರ ನನಗೆ? ಬಿಕಾಮ್ ಅಂಕಲ್. ಬಿಕಾಮ್ ಓದಿದ್ಯಾ? ಓದ್ಬಿಟ್ಟು ನಿನ್ಗೆ ಆತರ ಆಯ್ತಾ? ಹೇಳ್ಬೇಕು, ಮಾತಾಡ್ಬೇಕು. ತಲೆ ಕೆಟ್ಟವ್ರದ ರೀತಿ ಆಗ್ಬಿಟ್ಟಿತ್ತು ಅಂಕಲ್. ಇಲ್ಲಿಗೆ ಬಂದ್ಮೇಲೆ ವಾಸಿ ಆಯ್ತು ಅಂಕಲ್. ಸರಿ ಆಯ್ತು. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಕೆಲ್ಸಕ್ಕೆ ಹೋಗ್ತಾ ಇದೆಯಾ? ಕೆಲ್ಸಕ್ಕೆ ಹೋಯ್ತಾ ಇದ್ದಲ್ಲ. ಸಂಪಾದನೆ ಮಾಡ್ತಾ ಇದೆಯಾ? ಹ್ಞೂ ಅಂಕಲ್, ಹೋಯ್ತಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಕ್ಕಿಂತ ಸಾಕ್ಷಿ ಬೇಕೇನವ? ಅಯ್ಯೋ 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 ಅಯ್ಯೋ, ಏನವ ಮಾಡೋದು? ಆಯ್ತು, ಸಾಕ್ಷಿನೇ ಕೊಟ್ಬಿಡಿಯಪ್ಪ. ಕೊಡಿಯಪ್ಪ. ಏನು ಮಾಡೋದು? ಇವನ್ಗೆ ಕೆಮ್ಮು ಜಾಸ್ತಿ ಬಂದ್ಬಿಟ್ಟಿತ್ತು ಅಂಕ. ಕೆಮ್ಮು ನೆಗಡಿ ಬಂದ್ಬಿಟ್ಟಿದಾಗ ಕೆಮ್ಮೆ ಜಾಸ್ತಿ ಅವನ್ಗೆ. ಆಗ 2 ಸಲ ಆಸ್ಪತ್ರೆಗೆ ತಿರುಗಿದ್ಯಾಕ ಕೆಮ್ಮಲೇ ವಾಸಿ ಆಗಲಿಲ್ಲ. ನೀವು ಅಂದಿದ್ರಿ ಜಾನು ಕೆಲ ಪ್ರೇಯರ್ ಮಾಡಿಸು ಕಮ್ಮಿ ಆಯ್ತಾ ಅಂತ. ಜಾನು ಪ್ರೇಯರ್ ಮಾಡ್ಕೊಟ್ಟಾಕ ಆಸ್ಪತ್ರೆಗೆಲ್ಲ ಹೋಗಿ ತಿರ್ಕ ಬಂದಿನಿ, ಕಮ್ಮಿನೇ ಆಗ್ಲಿಲ್ಲ. ಆಗ ಜಾನು ಪ್ರೇಯರ್ ಮಾಡಿ ಆಯ್ತು. ಆಗ ಪ್ರೇಯರ್ ಮಾಡಿ ಇಲ್ಲ ಬೇರೆ ಕೇವಲೊಬ್ಳು ವಿಶ್ವಾಸ ಇದ್ದಾನೆ, ಅವಳು ಪ್ರಾರ್ಥನೆ ಮಾಡಿದ್ರೆ ಸಕ್ಸಸ್ ಆಯ್ತಂತೆ. ಆವಾಗ ಎಣ್ಣೆ ಇಟ್ಟು ಪ್ರೇಯರ್ ಮಾಡೋದು ಅಂತ ಕಮ್ಮಿ ಆಯ್ತು. ಕೆಮ್ಮು ಅಷ್ಟು ಕೆಮ್ಮು ಆಗ್ಲಿಲ್ಲ ಅಂತ. ಆವಾಗ ನಾನು ಅಂಕಲ್ ಹೇಳ್ಬೇಕು, ಸಾಕ್ಷಿನ ಹೋಗಿ ಅವ್ರ ಕೈಲಿ ಇಟ್ಟು ಪ್ರೇಯರ್ ಮಾಡಿದ್ರೆ ಒಳ್ಳೇದಾಯ್ತ ಮಗಳೇ ಅಂತ ಹೇಳಿದ್ರಲ್ಲ. ಹೇಳ್ಬಿಟ್ಟು ನೋಡಿ, ಈಗ ಒಂದು ಮಗ ಸುಧಾರಿಸ್ಕೊಪ್ಪ. ಜಾನು ಕೇಳೋಳು ಹೊಸ ವಿಶ್ವಾಸ ನಮ್ಮ ಸಭೆಗೆ, ಆಯ್ತಾ? ಕೇಳಿಸ್ಕೊಳ್ಳಿ. ಅವಳಿಗೆ ದೀಕ್ಷಾಸ್ನಾನನೂ ಆಗಿಲ್ಲ, ಆಯ್ತಾ? ದೀಕ್ಷಾಸ್ನಾನನೂ ಆಗಿಲ್ಲ, ಏನೂ ಆಗಿಲ್ಲ. ನನ್ನ ಫೋನ್ ಸಿಗಲಿಲ್ಲ ಅಂತೇಳಿ ಅವಳು ಕೈಲಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದ ತಕ್ಷಣ ಸಕ್ಸಸ್ ಆಗಿದೆ ಅಂದರೆ ಒಂದೇ ತಿಳ್ಕೊಳ್ಳಿ ಪ್ರಿಯರೇ, ಫಾಸ್ಟ್ರೇ ಬಂದು ಪ್ರಾರ್ಥನೆ ಮಾಡಿ ಆಗಬೇಕು ಅಂತ ಇಲ್ಲ. ನೀವು ಪ್ರಾರ್ಥನೆ ಮಾಡಿದ್ರು ಇನ್ನೊಬ್ರಿಗೆ ಅದ್ಭುತ ಆಗುತ್ತೆ. ನಿಮಗೆ ಅದಕ್ಕೆ ದೀಕ್ಷಾಸ್ನಾನ ಆಗಿರ್ಬೇಕು ಅಂತೇನಿಲ್ಲ. ಎಲ್ಲೋ ಒಂದು ಕಡೆ ಜನ ಏನು ಮಾಡ್ತಾರೆ, ದೀಕ್ಷಾಸ್ನಾನ ಆಗಿದ್ರೆ ನೀವು ಯಾರಿಗೂ ಪ್ರಾರ್ಥನೆ ಮಾಡಬೇಡಿ, ದೀಕ್ಷಾಸ್ನಾನ ಆಗಿದ್ರೆ ನೀವು ಆ ಥರ ಮಾಡಬೇಡಿ, ಈ ಥರ ಮಾಡಬೇಡಿ ಅಂತಾರೆ. ಸುಳ್ಳು ಸುಳ್ಳು ಸುಳ್ಳು. ಯಾರ್ಯಾರು ಯೇಸು ಸ್ವಾಮಿನ ನಂಬ್ತಿರೋ ಅವರಿಗೆ ದೇವ್ರ ಗ್ಯಾರಂಟಿ ಅದ್ಭುತ ಕೊಡ್ತಾರೆ. ವಾಕ್ಯ ನಾನು ಓದೋದಿಲ್ಲ, ಟೈಮ್ ಆಯಿತು, ಅದಕ್ಕೋಸ್ಕರ ನಾನು ಬಾಯಲ್ಲಿ ಹೇಳ್ತೀನಿ. ಮಾರ್ಕ 16, 17 ಇವತ್ತು ತುಂಬ ಸಾಕ್ಷಿಗಳಾಗಿರೋ ಕಾಣಿಸ್ರ ವಾಕ್ಯದ ಸಮಯಕ್ಕೆ ನಾವು ಕರೆಕ್ಟಾಗಿ ಮುಗಿಸಲೇಬೇಕು. ಮಾರ್ಕ 16ನೇ ಅಧ್ಯಾಯ 17, 18, 19 ಓದಿ ನಂಬಿದ ಓದ್ಬಿಡಿಯಪ್ಪ. ಒಂದ್ಸಲ ಓದ್ಬಿಡಿ, ಯಾಕತ್ತ ಅದು ನಾವು ಮನಸ್ಸಲ್ಲಿ ಸಂಶಯ ಇರಬಾರ್ದು. ನಾವೆಲ್ಲ ಪಾಸ್ಟ್ಗಳು ಏನು ಮಾಡ್ತೀವಿ ಗೊತ್ತಾ, ನಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತೀವಿ ಗೊತ್ತಾ, ನೀವು ಮಾಡಬಾರ್ದು, ಪ್ರಾರ್ಥನೆ ನಮ್ಮ ಕೈಲಿ ಮಾಡಿಸ್ಕೋಬೇಕು.
ಕಾಣಿಕೆ ಆಸೆಗೋ ಅದಕ್ಕೋ ಇದಕ್ಕೋ ನಾವು ಮಾಡ್ತೀವಿ. ಇಲ್ಲ ಪ್ರಿಯರೇ, ಒಂದು ವಿಷಯನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪಾಸ್ಟ್ರೇ ಪ್ರಾರ್ಥನೆ ಮಾಡಿದ್ರೆ ಅಭಿಷೇಕ ಅಲ್ಲ, ನೀವು ಮಾಡಿದ್ರು ಅಭಿಷೇಕ. ನೀವು ಧೈರ್ಯದಿಂದ ನಿಮ್ಮ ಮನೆ ಪಕ್ಕದಲ್ಲಿ ಯಾರಿಗೆ ದೆವ್ವ ಹೊಡೆದಿದ್ರು ನೀವು ಪ್ರಾರ್ಥನೆ ಮಾಡಿ, ರೋಗ ಬಂದಿದ್ರು ಪ್ರಾರ್ಥನೆ ಮಾಡಿ. ಜಾನು ಅಂತ ಹೇಳತಕ್ಕಂಥ ಒಬ್ಬಳು ಮಗಳು ಮಾಡ್ರ ಪ್ರಾರ್ಥನೆಗೆ ಅವ್ರ ಮಗು ಚೆನ್ನಾಗಾಗಿದೆ ಅಂತ ಹೇಳ್ಬೇಕಾದ್ರೆ ದೀಕ್ಷಾ ಸ್ನಾನ ಆಗಿಲ್ಲ, ಯೇಸು ಸ್ವಾಮಿನ ಜಾಸ್ತಿ ಟೈಮ್ ಕಂಡಿಲ್ಲ, ಆದ್ರೂ ಅವಳು ನಂಬಿಕೆಯ ಮೇಲೆ ಪ್ರಾರ್ಥನೆ ಮಾಡಿದ್ರು. ನಿಮ್ಮ ಅಮ್ಮ ಎಷ್ಟು ಸಲ ದೇವರನ್ನ ಬಿಡಿಸ್ತಾರಮ್ಮ? ಅಯ್ಯೋ ನಾನು ಹೇಳಕ್ಕೆ ಕೊನೆಗೆ ಗಂಡ ಎದುರ್ಕೊಂಡ್ಬಿಟ್ಟು ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ. ನೀನು ದೆವ್ವ ಬಿಡಿಸಿದ್ರೆ ನಿನ್ನ ಮೈಗಡೆ ದೆವ್ವ ಬಂದು ಒಳಗಡೆ ಬಂದ್ಬಿಡುತ್ತೆ, ಬಾಯಿಂದ ಹೊರಗಡೆ ಹಾಕ್ಬಿಡುತ್ತೆ. ಹೊರಗಡೆ ಹಾಕಿದ್ರು ದೆವ್ವಗಳನ್ನ ಕಂಡು ಕೂಡ ಆಯಮ್ಮ ಹೊರಗಡೆನೆ ಮಲಗಿದ್ದಾರೆ ಒಂದು ದಿವಸ. ಕೊನೆಗೆ ನನ್ನ ಹೆಂಡತಿಗೆ ಶಕ್ತಿ ಇದೆ ಅಂತ ಗೊತ್ತಾದ್ಮೇಲೆ ಈಗ ಮನೆ ಒಳಗಡೆ ಸೇರಿಸ್ಕೊಂಡ್ರು. ನೋಡಿ, ಒಂದು ಹೇಳ್ತೀನಿ ಪ್ರಿಯರೇ, ಸೇವಕರೇ ಮಾಡಬೇಕು ಅಂತ ಇಲ್ಲ, ನಮಗೆ ಮಾತ್ರ ಸ್ವಂತ ಅಲ್ಲ. ಯಾಕಂದ್ರೆ ನೀವು ಯಾವಾಗ ಇವತ್ತು ಅಪ್ಪ ತಂದೆ ಅಂತ ಕೇಳ್ಕೊಂಡ್ರೋ ಇವತ್ತಿಂದ ನಿಮಗೂ ಕೂಡ ಅಧಿಕಾರ ಇದೆ, ನಿಮಗೂ ಶಕ್ತಿ ಇದೆ. ಓದಿಯಪ್ಪ ಆ ಮಾರ್ಕ್ 16-17 ಓದಪ್ಪ. ಇದಲ್ಲದೆ ನಂಬುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವು. ಯಾರಿಂದ ಅದೇ ಅಲ್ಲಿ ಬರ್ತಿದ್ಯಾ? ಹೆಂಗ್ ಬರ್ತಿದ್ಯಾ? ಇಲ್ಲಿ ಬರ್ದೇ ಓದಿ. ಈಗ ಇದು ಸಲ ಇದಲ್ಲದೆ ನಂಬುವವರಿಂದ ಸೂಚಕ ಕಾರ್ಯಗಳು ಉಂಟಾಗುವು. ಯಾರಿಂದ ಸೂಚಕ ಕಾರ್ಯಗಳಾಗೋದು? ಪಾಸ್ಟರ್ ಕೈಯಿಂದ ಬರ್ತಿದ್ಯಾ? ಚಂದ್ರಶೇಖರ್ ಅಂಕಲ್ ಕೈಯಿಂದ ಮಾತ್ರ ಬರ್ತಿದ್ಯಾ? ಸೇವಕರ ಕೈಯಿಂದ ಮಾತ್ರ ಬರ್ತಿದ್ಯಾ? 5 ವರ್ಷ ಬೈಬಲ್ ಓದಿರೋನ ಕೈಲಿ ಮಾತ್ರ ಬರ್ತಿದ್ಯಾ? ವಾರ ಚರ್ಚಿಗೆ ಹೋಗೋನ ಕೈಲಿಂದ ಬರ್ತಿದ್ಯಾ? ಯಾರು ಯೇಸು ನಂಬಿದ್ರು ಅವ್ರ ಕೈಯಿಂದ ಎಲ್ಲ ಸೂಚಕ ಕಾರ್ಯಗಳಾಗ್ತದೆ. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವವರು. ಯಾರ ಹೆಸರು ಹೇಳ್ಬಿಟ್ಟು ದೆವ್ವ ಬಿಡಿಸೋದು? ಅಪ್ಪ ಏಸಪ್ಪ. ಹೇಳಿ, ಮಾತಾಡಿ. ಯಾರ ಹೆಸರು ಹೇಳ್ಬಿಟ್ಟು ದೆವ್ವ ಬಿಡಿಸೋದು? ಏಸಪ್ಪನ ನಾಮದಲ್ಲಿ ಏನಾಗ್ತದೆ? ದೆವ್ವಗಳೇನಾಗ್ತದೆ? ತೊಲಗು ಅಂತ ಹೇಳಿದಾಗ ಓಟ. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನ ಬಿಡಿಸೋರು. ಅರ್ಥ ಮಾಡ್ಕೊಳ್ಳಿ, ಕೆಲವೊಂದು ದೆವ್ವಗಳಿಗೆ ಬಿಟ್ಟು ಹೋಗ್ಬೇಕಾದ್ರೆ ನಾವು ಪ್ರಸನ್ನತೆಯಿಂದ ಪ್ರಾರ್ಥನೆ ಮಾಡಬೇಕು. ಕೆಲವೊಂದು ಸಲ ನಾವು ಉಪವಾಸದಿಂದ ಪ್ರಾರ್ಥನೆ ಮಾಡ್ಬೇಕಾಗ್ತದೆ. ಬರೀ ಕೇವಲ ಪ್ರಾರ್ಥನೆ ಇಲ್ಲದೆ ದೆವ್ವ ಓಡಿಸ್ಕೊಂಡ್ಬಿಟ್ರೆ ನಮಗೆ ದೆವ್ವ ಅಟ್ಕಾಯಿಸ್ಕೊಬಿಡ್ತದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಕೇಳಿ, ದೆವ್ವ ಬಿಡಿಸೋದಂದ್ರೆ ದೊಡ್ಡ ಶಕ್ತಿ ಏನಿಲ್ಲ, ಯೇಸುವಿನ ನಾಮನ ನಂಬಿಕೆ ಮೇಲೆ ಹೇಳಿ ಸಾಕು, ಆಗ ದೆವ್ವಗಳು ಬಿಟ್ಟಾಗ್ತದೆ. ಅಲ್ಲಿ ಕೆಳಗಡೆ ವಾಕ್ಯದಲ್ಲಿ ಬರ್ತದೆ, ಅವರು ರೋಗಿಗಳ ಮೇಲೆ ಕೈ ಇಟ್ರೆ ಅವರಿಗೆ. ಹಾಗಾದ್ರೆ ಲಕ್ಷ್ಮಿ ಇವತ್ತು ಕೈ ಇಟ್ರೆ ರೋಗಿನೂ ಗುಣ ಆಗ್ತಾರೆ, ದೆವ್ವನೂ ಬಿಟ್ಟೋಗ್ತದೆ. ಆದ್ರೂ ಲಕ್ಷ್ಮಿ ಏನ್ ಮಾಡ್ತಾರೆ ಗೊತ್ತಾ? ಅಂಕಲ್ ಅಂತ ನನಗೆ ಫೋನ್ ಮಾಡ್ತಾರೆ. ಹಾಗಲ್ಲ, ಇವತ್ತಿಂದ ನೀವು ನಾನು ನಂಬ್ತೀನಿ. ಇವತ್ತು ನೀವು ದೇವ್ರನ್ನ ಏನಂತ ಸ್ವೀಕಾರ ಮಾಡಿದೀರಾ? ಕೇಳಿಸ್ತಾ ಇಲ್ಲ? ಸ್ವೀಕರಿಸ್ತೀರಲ್ಲ? ಏನಪ್ಪ ಪ್ರಮಾದ? ಅಪ್ಪ ತಂದೆ ಸ್ವೀಕರಿಸ್ತೀರಲ್ಲ. ಈಗ ಅಪ್ಪನ ಮಗಳಾದ್ಮೇಲೆ ಅಪ್ಪನ ಶಕ್ತಿ ನಿಮ್ಮ ಹತ್ರ ಇದ್ದೇ ಇರ್ತದಾನೆ. ಸಿಂಹದ ಹೊಟ್ಟೆಲಿ ಸಿಂಹದ ಮರಿತಾನೆ ಹುಟ್ಟೋದು ಅಲ್ವಾ? ಸಿಂಹಕ್ಕೆ ಯಾವತ್ತು ಗಾಂಭೀರ್ಯ ಇದ್ದೇ ಇರ್ತಾನೆ. ಹಾಗೇನೆ ದೇವರು ಮಕ್ಕಳಾಗಿ ನೀವು ಬದುಕುತ್ತಿರ್ತಾನೆ, ದೇವ್ರಿಗೆ ಶಕ್ತಿ ಇದೆ ತಾನೆ. ವಾರ ಬಂದಾಗ ನಾನು ನಂಬ್ತೀನಿ, ಒಬ್ಬೊಬ್ರು 4 ದೆವ್ವಗಳನ್ನ ಬಿಡ್ಸ್ಕೊಂಡು ಅವ್ರನ್ನ ಕರ್ಕೊಂಡ್ಬರ್ತೀರಾ. ನಾನು ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಅಂಕಲ್ ಕೈ ಇಡಬೇಡಿ, ನಾನು ಆಲ್ರೆಡಿ ಓಡಿಸ್ಬಿಟ್ಟಿದ್ದೀನಿ ಅಂತ ನೀವು ಹೇಳ್ಬೇಕು. ಅಲ್ಲರಿಯಾ ಅಲ್ಲರಿಯಾ. ಒಬ್ಬೊಬ್ರು ಒಂದು ಏನು ಹೇಳ್ಬೇಕು? ಬರೋರ ಬಂದ್ಬಿಟ್ಟು ನಾನು ಅಂಕಲ್ ಇವ್ರು ದೆವ್ವ ಇಡ್ತಿದ್ದೆ ಭೀತಿ ಇರ್ತಿದೆ ಅಂತ ಹೇಳ್ತೀರಾ. ನಾ ಕೈ ಇಡಕ್ಕೆ ಹೋದಾಗ ಹೇಳ್ಬೇಕು, ನೀವು ಕೈ ಇಡಬೇಡಿ ಅಂಕಲ್, ನಾನೇ ಓಡಿಸ್ಬಿಟ್ಟೆ ಅಂತ ಹೇಳ್ಬೇಕು. ಅಲ್ಲರಿಯಾ ಹೇಳ್ತೀರಾ? ಗ್ಯಾರಂಟಿನ? ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಿ, ನೀವು ದೇವರ ಮಕ್ಕಳಾಗಿದ್ದೀರಾ, ದೇವರ ಶಕ್ತಿ ಪೂರ್ತಿ ನಿಮ್ಮಲ್ಲಿದೆ. ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ. ಆದರೆ ಸತ್ಯ ಬೇಕು, ವಾಕ್ಯ ಪ್ರಕಾರ ನಡೆದ್ರೆ ಮಾತ್ರ ದೇವರ ಮಕ್ಕಳು. ಅಲ್ಲಿ ಬರ್ದಿದೆಯೋ ರೋಮಪುರ 8:14 ಏನು ಬರ್ದಿದೆ? ಯಾರ್ಯಾರು ದೇವರ ಆತ್ಮನೆ ನಡೆಸಿಕೊಳ್ಳೋರು ಅವ್ರು ದೇವರ ಮಕ್ಕಳು. ದೇವರ ಆತ್ಮನೆ ನಡೆಸಿಕೊಳ್ಳೋದನ್ನೇ ಹೋಗಿ ಕೈ ಇಡಕ್ಕೆ ಹೋಗ್ಬೇಡಿ. ದೇವರು ಯೇಸು ಸ್ವಾಮಿ ಮೇಲೆ ನಂಬಿಕೆಯಿಂದ ಕೈ ಇಡ್ಬೇಕು. ನೀವು ಕೈ ಇಟ್ಟಾಗ ರೋಗಿಗಳು ಗುಣ ಆಗ್ತಾರೆ. ನಾನು ಪೂರ್ತಿ ಓದಿಸಲಿಲ್ಲ ಈ ವಾಕ್ಯನ, ಅನ್ಯ ಭಾಷೆ ಬಗ್ಗೆ ಎಲ್ಲ ಇದೆ, ಅದು ಪೂರ್ತಿ ಓದಿಸಲಿಲ್ಲ. ನೀವು ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ದೆವ್ವನು ಬಿಟ್ಟು ಹೋಗ್ತದೆ, ರೋಗಿಗಳು ಗುಣ ಆಗ್ತದೆ, ಮಾಟ್ಲ ಕೂಟ್ಲ ಅಂತರ್ತಂತ್ರ ಶಕ್ತಿಗಳೆಲ್ಲ ಅಡಗೋಗ್ತದೆ. ಯಾರ ಕೈಯಿಂದ ಓಡೋಗೋದು? ಯಾರ ನಾಮದಿಂದ ಓಡೋಗೋದು? ಹಾಗಾದ್ರೆ ಯೇಸು ನಾಮದಲ್ಲಿ ಇವತ್ತು ದೆವ್ವಗಳನ್ನ ಓಡಿಸ್ತೀರಾ? ಗ್ಯಾರಂಟಿನ? ಆಮೇಲೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತು ವಾಕ್ಯನ ಪೂರ್ತಿ ಮುಗ್ಸಕ್ಕಾಗಲಿಲ್ಲ, ಆದರೂ ಸಂತೋಷ ಇದೆ.
ನಮ್ಮ ಸಭೆಯಲ್ಲಿ ಇಷ್ಟೊಂದು ಸಾಕ್ಷಿಗಳನ್ನ ಕೊಟ್ರಲ್ಲ, ಅದಕ್ಕೆ ಸ್ತೋತ್ರ. ಇನ್ನೂ ಸಾಕ್ಷಿಗಳು ಬರ್ತಾ ಇರ್ಬೇಕಾಗತ್ತ. ಇದೆಲ್ಲ ದೇವರ ನಾಮದ ಮಹಿಮೆಗೋಸ್ಕರ. ಯಾವ್ದಕ್ಕೋಸ್ಕರ ಮಹಿಮೆ ಪಡಿಸ್ತೀರಾ? ನಿಮ್ಮ ಊರಲ್ಲಿ ದೆವ್ವಗಳು ಹಿಡಿದ್ರೆ ರೋಗಿಗಳದೆಲ್ಲ ಹೋಗ್ತೀರಾ ಪ್ರಾರ್ಥನೆ ಮಾಡಕ್ಕೆ? ಗ್ಯಾರಂಟಿ ಹೋಗ್ಬೇಕು, ಪ್ರಾರ್ಥನೆ ಮಾಡಿ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಆಮೇಲೆ ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈಗ ನಾವು ಊಟದ ಭಾಗಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ. ಶಕುಂತಲ ಅವರು ಇವತ್ತು ಬರ್ತೀನಿ ಅಂತ ಹೇಳಿದ್ರು, ಬರಲಿಲ್ಲ. ಯಾರಾದ್ರೂ ನಿನ್ನ ಕೈಗೊಪ್ಪಿಸ್ತೀನಪ್ಪ. 2 ಮೀನು 5 ರೊಟ್ಟಿಯನ್ನು ಈಗ ಅದ್ಭುತ ಮಾಡಿದ್ದೀವಿ, ಅದೇ ಥರ ಅದ್ಭುತ ಮಾಡಿ ಒಂದು ಆತ್ಮಗೆ ಊಟ ಮಾಡೋ ಒಳ್ಳೆ ಆರೋಗ್ಯನೂ ಕೊಟ್ಟು ಸಾಕ್ಷಿಯಾಗಿ ನಿಲ್ಲುವುದಕ್ಕೆ ನೀ ಕಾರ್ಯ ಮಾಡಪ್ಪ. ಅದಕ್ಕಾಗಿ ಸ್ತೋತ್ರಪ್ಪ. ಯೇಸುವಿನ ನಾಮದಿಂದಲೂ ಪವಿತ್ರಾತ್ಮನ ಸಹಾಯದಿಂದ ತಂದೆಯಾದ ದೇವರ ಆಶೀರ್ವಾದ ಬೇಡಿದ್ದೇನೆ. ಆಮೆನ್. ಈಗ ನಾವು ಅಂತ್ಯಾಸ್ತ್ರದ ಭಾಗಕ್ಕೆ ಹೋಗೋಣ. ನನ್ನ ಮನವೇ ತಂದೆಯಾದ ದೇವರನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ತಂದೆಯಾದ ದೇವರನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯದಿರು. ಇದೇ ರೀತಿಯಾದ ಪ್ರೀತಿ, ಐಕ್ಯತೆ, ತಾಳ್ಮೆ, ಸಂತೋಷ ನಮ್ಮ ನಿಮ್ಮ ಜೀವಿತದಲ್ಲಿ ಎಂದಿಗೂ ಎಂದಿಗಿರಲಿ. ಆಮೆನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸು ಕ್ರಿಸ್ತನ ಕೃಪೆ, ಪ್ರೀತಿಯ ಪವಿತ್ರ ಆತ್ಮ ಸಮುದ್ರದ ನೆನತೆ ನಮ್ಮ ನಿಮ್ಮೊಂದಿಗೆ ಎಂದೆಂದಿಗೂ ಇರಲಿ. ಆಮೆನ್. ಜಯ ಕೊಟ್ಟಂತ ದೇವರಿಗೆ ಹಲ್ಲೇಲೂಯಾ, ಹಲ್ಲೇಲೂಯಾ, ಹಲ್ಲೇಲೂಯಾ. ಆಮೆನ್. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ.